ನನ್ನನ್ನು ಸಪೋರ್ಟ್ ಮಾಡಿದೆ. ನಮ್ಮದೇ ಇರೋ ಟೈಮಲ್ಲಿ ಇನ್ಯಾರೋ ಫ್ರೆಂಡ್ಸ್ ನಿಂತ್ಕೋತಾರಲ್ಲ, ಅದು ತುಂಬ ಮನೆಯವರು ಡೌಟ್ ಮಾಡಿದ್ರು, ಬೇರೆ ಕಲೀಗ್ಸ್ ಡೌಟ್ ಮಾಡಿದ್ರು. ಸ್ನೇಹದ ಕಡಲಲ್ಲಿ ಮಾಡ್ತಾ ಇದ್ದೀರಾ, ಈ ಅವಕಾಶ ನಿಮಗೆ ಹೇಗೆ ಬಂತು? ತುಂಬ ಜನ ನೋಡಿದ್ದೀನಿ, ಇನ್ನೂ ಥಿಯೇಟರ್ ಮಾಡ್ಕೊಂಡಿರೋರು, ಅವಕಾಶಕ್ಕೋಸ್ಕರ ತುಂಬ ಹುಡುಕ್ತಾ ಇರೋರನ್ನ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ಇಷ್ಟಪ್ಪ ಕಾಲ್ಸ್ ಬರ್ತಿತ್ತು ಅಂದರೆ ನನಗೆ ಒಂದ್ಸಲ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನ, ಮಾಡಲ್ಲ ಅಂತ. ನಾನು ವಾಪಸ್ ಬರಬೇಕು ಅಂತಂದರೆ ನಂಗೆ ಯಾರೂ ಕಾಲ್ ಮಾಡಲಿಲ್ಲ ಅಂತಂದರೆ ಅಂತೆಲ್ಲ ಯೋಚನೆ ಬರೋಕ್ಕೆ ಶುರು ಆಯಿತು. ನಿಮಗೆ ನೆಗೆಟಿವ್ ಶೇಡ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅಂತ ಅಲ್ವಾ? ನನ್ನ ಫೇಸ್ ನೋಡಿದ್ರೆ ಹೇಳ್ತಾರೆ, ನೀನನ್ನು ಯಾರೋ ನೆಗೆಟಿವ್ ಕಾಸ್ಟ್ ಮಾಡ್ತಾರೆ ಅಂತ. ಅದೊಂದು ಅವಾಗ ತಲೆಯಲ್ಲಿ ಕೂತಿತ್ತು. ಅಂದರೆ ಐ ಶುಡ್ ಪ್ರೂವ್, ನನಗೆ ಈ ಥರ ಕ್ಯಾರೆಕ್ಟರ್ ಮಾಡೋ ಕೆಪಾಸಿಟಿ ಇದೆ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋದು ತಲೆಯಲ್ಲಿ ಕೂತಿತ್ತು. ಓಕೆ, ಅದೇ ನಾನು ವಾಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚಿಕ್ಕ ಮಕ್ಕಳು ನೋಡೋರೆಲ್ಲ ದೆವ್ವ ಹೋಗ್ತಿದೆ ಅದಂತೂ ಪೆಕ್ಯುಲಿಯರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಸರ್ಗ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಒಬ್ಬರು ಬ್ಯೂಟಿಫುಲ್ ಆಕ್ಟ್ರೆಸ್. ಸದ್ಯಕ್ಕೆ ಸ್ನೇಹದ ಕಡಲಲ್ಲಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಕಾವ್ಯ ಮಹದೇವ್ ಅವರು. ಬನ್ನಿ ಅವರ ನಟನೆಯ ಜರ್ನಿ ಹೇಗಿತ್ತು ಅಂತ ಮಾತನಾಡಿಸ್ಕೊಂಡು ಬರೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮ್ಯಾರೇಜ್ ಬೇರೆ ಆಗಿಬಿಟ್ಟಿದೆ, ಫ್ರೆಂಡ್ಶಿಪ್ಪಿಂದ ಹಿಡಿದು ಈಗ ಮ್ಯಾರೇಜಿಗೆ ತಲುಪಿದ್ದೀರಾ. ನಿಮಗೆ ಕೂಡ ಕನ್ಫ್ಯೂಷನಲ್ಲಿದ್ದೀರಾ. ಆಡಿಯನ್ಸ್ಗೆ ಏನು ಸರ್ಪ್ರೈಸ್ ಕೊಡೋಣ ಅಂತ ಕಾಯ್ತಿದ್ದೀರಾ? ಆಡಿಯನ್ಸಿಗೆ ನಾವು ನಮಗೆ ಸರ್ಪ್ರೈಸ್ ಆಗಿದೆ ಆ್ಯಕ್ಚುಲಿ. ಹೌದು, ಮದುವೆನೇ ನಮಗೆ ಸರ್ಪ್ರೈಸ್ ಆಗಿದೆ. ಸೊ ಆಡಿಯನ್ಸಿಗೆ ಅಂದರೆ ಅವ್ರಿಗೆ ಕಾದು ನೋಡಬೇಕು. ಈಗ ಮದುವೆ ಆಗಿದೆ ನಮ್ಮದು ಅಂದರೆ ನಾನು ಹ್ಞೂ ಅಂತ ಕೂಡ ಹೇಳಿಲ್ಲ, ಅಷ್ಟು ಬೇಗ ಶಿವ ಅವ್ರು ನನಗೆ ತಾಳಿ ಕಟ್ಬಿಟ್ರು. ಸೊ ಇದು ನಮ್ಗೆ ಈಗೇನಂದ್ರೆ ಮನೆಯವ್ರು ಯಾರಿಗೂ ಇದು ವಿಷಯ ಗೊತ್ತಾಗಬಾರ್ದು ಅಂತ ತುಂಬಾ ಮುಚ್ಚಿಟ್ಕೊಂಡಿದೀವಿ. ಸೊ ಅದೇ ನಮ್ಮೀಗ ಗೋಲ್, ಯಾರಿಗೂ ವಿಷಯ ಗೊತ್ತಾಗಬಾರ್ದು. ಮನೆಯವ್ರಿಗೆ ವಿಷಯ ಗೊತ್ತಿಲ್ಲ, ಆದ್ರೆ ಆಡಿಯನ್ಸ್ಗೆ ವಿಷಯ ಗೊತ್ತಿದೆ. ಬಿಕಾಸ್ ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ನಿಮ್ಮಿಂದ. ಮತ್ತೆ ಸೀರಿಯಲ್ನಲ್ಲಿ ನಿಮ್ಮ ಜೊತೆ ಯಾರೂ ಇರಲಿಲ್ಲ. ಕಷ್ಟದ ಟೈಮ್ನಲ್ಲಿ ನಿಮ್ಮ ಜೊತೆಗೆ ಇದ್ದಿದ್ದು ನಿಮ್ಮ ಸ್ನೇಹ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಬಗ್ಗೆ? ಈ ಥರದ್ದು ಅಂದರೆ ಯಾರೂ ನನ್ನನ್ನು ಸಪೋರ್ಟ್ ಮಾಡಿದೆ. ನಮ್ಮದೇ ಇರೋ ಟೈಮಲ್ಲಿ ಇನ್ಯಾರೋ ಫ್ರೆಂಡ್ಸ್ ನಿಂತ್ಕೋತಾರಲ್ಲ, ಅದು ತುಂಬ ಆ ಟೈಮಲ್ಲಿ ನಿಮಗೆ ಒಂಥರ ಧೈರ್ಯ ತುಂಬುತ್ತೆ, ಗಟ್ಟಿತನ ಕೊಡುತ್ತೆ. ಸೊ ಅದು ಮತ್ತು ಮನೆಯವರು ಡೌಟ್ ಮಾಡಿದ್ರು, ಬೇರೆ ಕಲೀಗ್ಸ್ ಡೌಟ್ ಮಾಡಿದ್ರು, ಯಾರು ಡೌಟ್ ಮಾಡಿದ್ರು, ಶಿವ ನನ್ನ ಇಲ್ಲಿವರೆಗೂ ನನಗೆ ಜೊತೆ ಆದರು. ಬಟ್ ಈ ಥರ ಅದನ್ನ ಇಬ್ರಿಗೂ ಮದುವೆ ಆಗಿರೋದು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಿಕಾಸ್ ನೀವು ಅದನ್ನ ಇಬ್ರು ಥಿಂಕ್ ಮಾಡಿರಲ್ಲ. ಬಟ್ ಏನಾದ್ರೂ ನಿಮ್ಮಿಬ್ಬರ ಮಧ್ಯೆ ಮನಸ್ಸಲ್ಲಿದ್ದು ಮುಚ್ಚಿಟ್ಕೊಂಡಿರೋದು ಆ ಥರ ಏನಾದರೂ ಇತ್ತಾ? ಇಲ್ಲ, ಆ ಥರ ಇರಲಿಲ್ಲ ಯಾವತ್ತೂ. ಅಂದರೆ ನಾನು ಆ ದೃಷ್ಟಿಯಲ್ಲಿ ಅವ್ರನ್ನ ನೋಡಿರಲಿಲ್ಲ, ಅವರು ನನ್ನನ್ನು ಆ ದೃಷ್ಟಿಯಲ್ಲಿ ನೋಡಿರಲಿಲ್ಲ. ಸ್ನೇಹದ ಕಡಲಲ್ಲಿ ಸೀರಿಯಲ್ಗೆ ನಿಮಗೆ ಬರ್ತಾ ಇರುವಂಥ ರೆಸ್ಪಾನ್ಸ್ ಹೇಗಿದೆ? ಆಡಿಯನ್ಸ್ ಏನಂತಾರೆ? ನೀವೊಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಾದರೆ. ತುಂಬ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬರ್ತಿದೆ. ಅಂದರೆ ಕಾಮೆಂಟ್ಸ್ ಕೂಡ ನಾನು ಇದೆಲ್ಲ ಪ್ರೊಮೋ ಆಗ್ದಾಗ ನೋಡ್ತೀನಿ, ಮತ್ತು ಹೊರಗಡೆ ಹೋದಾಗಲೂ ಅಷ್ಟೇ ತುಂಬ ಜನ ನೋಡ್ತಾ ಇದ್ದಾರೆ. 10 ಗಂಟೆಗಾದ್ರೂ ಅದು ನೋಡ್ಬಿಟ್ಟು ನಿಮ್ಮ ಸೀರಿಯಲ್ನ ನೋಡ್ಬಿಟ್ಟು ಮಲ್ಕೋತೀವಿ ಅಂತ ಹೇಳ್ತಾರೆ. ಸೊ ಖುಷಿ ಆಗುತ್ತೆ. ತುಂಬ ಜನ ಇದನ್ನ ಅವರು ಮದುವೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲವರು ಖುಷಿಯಾಗಿದೆ, ಕೆಲವರು ಅಯ್ಯೋ ಸ್ನೇಹದ ಕಡಲಲ್ಲಿ ಅಂತ ಇಟ್ಟು ಇವರಿಬ್ರು ಫ್ರೆಂಡ್ಶಿಪ್ ಇರಬೇಕಿತ್ತು, ಯಾಕೆ ಮದುವೆ ಆದ್ರು ಅನ್ನೋದು ಇದೆ. ಬಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಏನು ಲವ್ ಮ್ಯಾರೇಜಸ್ ಆಗಿದೆ ಅಲ್ವಾ, ಯೂಶಲಿ ಸ್ಟಾರ್ಟ್ ಆಗೋದೇ ಅದು ಸ್ನೇಹದಿಂದ, ಆಮೇಲೆ ಅದು ಮದುವೆ ಆಗೋದು. ಸೊ ಆ ಥರ ಕೆಲವು ಸಲ ಈ ಥರ ಕೋಇನ್ಸಿಡೆನ್ಸ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಾನೆ ಇರುತ್ತೆ. ಓಕೆ, ರಿಯಲ್ ಲೈಫ್ನಲ್ಲೂ ಈ ಥರ ಫೀಲ್ ಆಗಿದೆಯಾ ನಿಮ್ಮ ಜೀವನದೊಂದಿಗೆ? ಹಾಂ, ನೀವು ಅದರದ್ದು ಎಕ್ಸಾಂಪಲ್ಸ್ ನೋಡಿ. ನಂದು ಲವ್ ಮ್ಯಾರೇಜ್. ಓಕೆ, ಹಾಂ, ಗೊತ್ತಿದೆ. ಹೌದು, 6 years ಅಲ್ವಾ? 6 years ಲವ್ ಮಾಡಿ ಆಮೇಲೆ ಮದುವೆ ಆಗಿದ್ದು. ಈಗ ಮದುವೆ ಆಗಿ ಆಗಸ್ಟಿಗೆ 8 years ಆಗುತ್ತೆ. ಓಕೆ. ಸೊ ಈಗ ಸ್ನೇಹದ ಕಡಲಲ್ಲಿ ನೀವು ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಈ ಅವಕಾಶ ನಿಮಗೆ ಹೇಗೆ ಬಂತು? ನಾನು ಆ್ಯಸ್ ಎನ್ ಆರ್ಟಿಸ್ಟ್
ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ಯಾಕಂದರೆ ಇದುವರೆಗೂ ನಾನು ಅಪ್ರೋಚ್ ಮಾಡಿದ್ದಾಗಲಿ, ನಾನು ಹುಡ್ಕೊಂಡು ಹೋಗಿ ಯಾವುದು ನನಗೆ ಮಾಡಿರೋದು ಯಾವ ಸೀರಿಯಲ್ ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಆ ಅವಕಾಶನೇ ನನ್ನವರೆಗೆ ಬಂದಿದ್ದು. ಸೊ ಹಂಗೆ ಕನ್ಸಿಡರ್ ಮಾಡಿದ್ರೆ, ಯಾಕಂದರೆ ನಾನು ಥಿಯೇಟರಿಂದ ಬಂದಿರೋದಲ್ವಾ, ತುಂಬ ಜನ ನೋಡಿದ್ದೀನಿ ಇನ್ನೂ ಥಿಯೇಟರ್ ಮಾಡ್ಕೊಂಡಿರೋರು, ಅವಕಾಶಕ್ಕೋಸ್ಕರ ತುಂಬ ಹುಡುಕ್ತಾ ಇರೋರನ್ನ. ಬಟ್ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನಾನು ಇಲ್ಲಿವರೆಗೂ ಹುಡ್ಕೊಂಡು ಹೋಗಿಲ್ಲ, ಅದಾಗದೇ ನನ್ನವರೆಗೂ ಬಂದಿದೆ. ಸೊ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಅದಕ್ಕೆ. ಆ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಇದೆ. ಸೊ ಇದು ಸ್ನೇಹದ ಕಡಲಲ್ಲಿ ನಾನು ಮಧ್ಯ ಬ್ರೇಕ್ ತೊಗೊಂಡಿದ್ದೆ ಒಂದು ಸ್ವಲ್ಪ ದಿನ. ಅಂದರೆ ಎಲ್ರಿಗೂ ಇರುತ್ತೆ ಸ್ವಲ್ಪ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಬೇರೆ ಏನೋ ಟ್ರೈ ಮಾಡ್ಬೇಕು, ನೋಡೋಣ, ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ನೋಡೋಣ. ಯಾಕಂದರೆ ಐ ವಾಸ್ ಇನ್ ಪೀಕ್, ಅವಾಗ ಅವಕಾಶಗಳಿತ್ತು. ಸೊ ಇದು ರೈಟ್ ಟೈಮ್. ಸೊ ನಾನು ಮತ್ತೆ ವಾಪಸ್ಸು ಇಂಡಸ್ಟ್ರಿಗೆ ಬರ್ಬೇಕಂತಂದ್ರು ಈ ಬ್ರೇಕ್ ತೊಗೊಂಡು ಆರಾಮಾಗಿ ಬರ್ಬೋದು ಅನ್ನೋದು ಮೈಂಡಲ್ಲಿತ್ತು. ಸೊ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡೆ, ಆಮೇಲೆ ಅದೇನೋ ವರ್ಕ್ ಆಗಲಿಲ್ಲ. ಸೊ ಮತ್ತೆ ನನಗೆ ತುಂಬ ಕಾಲ್ಸ್ ಬರ್ತಾಯಿತ್ತು. ತುಂಬ ಕಾಲ್ಸ್ ಬರ್ತಾಯಿತ್ತು. ನಾನು ಯಾವ ಪ್ರೊಡಕ್ಷನ್ನು, ಯಾವ ಸೀರಿಯಲ್ಲು, ಯಾವ ಚಾನಲ್ಗೆ ಏನೋ ಕೇಳ್ತಾ ಇರಲಿಲ್ಲ. ಇಲ್ಲ ಸರ್, ನಾನು ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೀನಿ, ಮಾಡಲ್ಲ. ಫಿಕ್ಸ್ ಆಗಿಬಿಟ್ಟಿದ್ರಿ ನಿಮ್ಮ ಮೈಂಡಲ್ಲಿ? ಅಂದರೆ 1 year ಅಟ್ಲೀಸ್ಟ್ ಅದು ಏನೋ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ಅದು ನಿಮಗೆ ಆ ಟೈಮ್ ಇದ್ದಾಗ ಅದನ್ನು ಉಪಯೋಗಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಮತ್ತಿನ್ಯಾವಾಗಲೂ ರಿಸ್ಕ್ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲ ಮಾಡಲ್ಲ ಅಂತ ಎಲ್ರಿಗೂ ಹೇಳ್ತಾನೆ. ಮತ್ತು ಎಷ್ಟಪ್ಪ ಕಾಲ್ಸ್ ಬರ್ತಿತ್ತು ಅಂದರೆ ನನಗೆ ಒಂದ್ಸಲ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನ, ಮಾಡಲ್ಲ ಅಂತ ಹೇಳಿ ಆಮೇಲೆ ನಾನು ವಾಪಸ್ ಬರಬೇಕು ಅಂತಂದರೆ ನಂಗೆ ಯಾರೂ ಕಾಲ್ ಮಾಡಲಿಲ್ಲ ಅಂತಂದರೆ ಅಂತೆಲ್ಲ ಯೋಚನೆ ಬರೋಕ್ಕೆ ಶುರು ಆಯಿತು. ದೆನ್ ಐ ಡಿಸೈಡೆಡ್, ಇಲ್ಲ ಮೇ ಬಿ ದಿಸ್ ಇಸ್ ದ ಥಿಂಗ್, ಅದಕ್ಕೆ ನನಗೆ ಇಷ್ಟು ಅವಕಾಶಗಳು ಹುಡ್ಕೊಂಡು ಬರ್ತಿದೆ ಅಂದರೆ ನಾನು ಅದನ್ನು ಬೇಡ ಅಂತ. ಮತ್ತು ಎಲ್ರಿಗೂ ಈ ಥರ ಆಪರ್ಚುನಿಟಿ ಎಷ್ಟು ಸಲ ಅಂತ ಆಪರ್ಚುನಿಟಿ ನಾಕ್ ಮಾಡುತ್ತೆ ನಮಗೆ, ಅದು ತೊಗೋಬೇಕು ಆಪರ್ಚುನಿಟಿ ಬಂದಾಗ. ಸೊ ಇಲ್ಲ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಡಿಸೈಡ್ ಮಾಡಿದ್ಮೇಲೆ ನಂಗೆ ತುಂಬ ಜನ ಹೇಳಿದರು, ಅಂದರೆ ಮಾಡ್ತೀಯ ಅಂದರೆ ವಾಪಸ್ ಕಾಲ್ ಮಾಡು ಅಂತ. ಸೊ ಅವ್ರು ಯಾರ್ಯಾರು ಹೇಳಿದ್ರು ಅವರಿಗೆಲ್ಲ ಕಾಲ್ ಮಾಡಿದ್ದೆ ನಾನು ವಾಪಸ್ಸು, ಇಲ್ಲ ಮಾಡ್ತೀನಿ ಅಂತ. ಸೊ ಅದ್ರ ಜೊತೆಗೆ ಅವ್ರ ಒಂದು ಪ್ರಾಜೆಕ್ಟಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿ ಅದು ಟೇಕ್ ಆಫ್ ಆಗಲಿಲ್ಲ. ಮಧ್ಯದಲ್ಲಿ ಇದು ಬಂತು ಸುವರ್ಣದಿಂದ. ಆ್ಯಕ್ಚುಲಿ ನಾನು ಶಾರದೆ ಲುಕ್ ಟೆಸ್ಟಿಗೆ ಹೋಗಿದ್ದೆ. ಶಾರದೆ ಲುಕ್ ಟೆಸ್ಟಿಗೆ ಬನ್ನಿ ಅಂತ ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಅದ್ರ ಮೂಲಕ ಚಾನಲ್ ಅವರು ಇಲ್ಲ ಇನ್ನೊಂದು ಪ್ರಾಜೆಕ್ಟ್ ಬರ್ತಿದೆ ಅದ್ರಲ್ಲಿ ಪ್ಲೇಸ್ ಮಾಡ್ತೀವಿ, ನೀವು ಇದಕ್ಕಿಂತ ಅದಕ್ಕೆ ಸೂಟ್ ಆಗ್ತೀರಾ ಅಂತ ಹೇಳಿ ಸೆಲೆಕ್ಟ್ ಆದ್ರಿ. ತುಂಬಾ ಸೀರಿಯಲ್ಗಳನ್ನ ನೋಡ್ತಾ ಇರ್ತೀವಿ, ಆದರೆ ಸ್ನೇಹದ ಬಗ್ಗೆ ಬಂದಿದ್ದು ಮೊದಲನೇ ಬಾರಿಗೆ ಈ ಸೀರಿಯಲ್. ನೀವ್ ಯಾಕೆ ಈ ಸೀರಿಯಲ್ನ ಚೂಸ್ ಮಾಡಿದ್ರಿ? ಆಕ್ಚುಲಿ ಮಲಯಾಳಂದು ರೀಮೇಕ್ ಸ್ನೇಹ ಕೂಟು ಅಂತ ಬರ್ತಿತ್ತು. ಬಟ್ ಈಗಂತೂ ಈಗ ಇದನ್ನ ಪೂರ್ತಿ ಸ್ವಮೇಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿದು ಒಂದು ಗ್ಲಿಮ್ಸ್ ತಗೊಂಡಿದ್ದಾರೆ ಅಷ್ಟೇ, ಒಂದು ಎಳೆ ತಗೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಪೂರ್ತಿ ಸ್ವಮೇಕಾಗಿ ಮಾಡಿದ್ದಾರೆ ಪೂರ್ತಿ ಕತೆ. ಅದಕ್ಕೂ ಇದಕ್ಕೂ ಒಂಚೂರು ಈಗ ಲಿಂಕ್ ಇಲ್ಲ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಅದು ನೋಡಿದೆ, ಅವ್ರು ಹೇಳಿದ್ರು ಇದು ರೀಮೇಕ್ ಅಂತ ಹೇಳಿದ್ಮೇಲೆ ಅದು ನೋಡಿದೆ. ಅಲ್ಲಿ ತುಂಬ ಇಷ್ಟ ಆಯಿತು ನನಗೆ, ಕತೆ ಮತ್ತು ಪಾತ್ರ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇಲ್ಲ ಮಾಡಬೇಕು ಇದನ್ನು ಅಂತ ಅನಿಸ್ತು. ಅದಕ್ಕೆ ಒಪ್ಕೊಂಡ್ರೆ. ಹೌದು ಮ್ಯಾಮ್, ಅದು ಸ್ನೇಹ ಅನ್ನೋದು ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಆಗಿತ್ತು. ನಮಗೂ ಕೂಡ ಮೊದಲ ಬಾರಿಗೆ ಪ್ರೋಮೋ ಎಲ್ಲ ನೋಡಿದಾಗ ಇದೇನು ಎಲ್ಲದೂ ಲವ್ ಅದು. ಮತ್ತೆ ನಾನು ಇಲ್ಲಿವರೆಗೂ ಮಾಡಿರೋದು ಹೆಂಗಂದ್ರೆ ಶುರುವಲ್ಲೇ ಚರಣದಾಸಿ ಶುರುವಲ್ಲೇ ಮದುವೆ ಆಗುತ್ತೆ, ಮತ್ತೆ ಇದ್ ಮಾಡಿದ್ನಲ್ಲ ನಮ್ಮನೆ ರಾಣಿ, ಅದು ಶುರುವಲ್ಲೇ ಮದುವೆ ಆಗಿರುತ್ತೆ. ನಾನೇನೋ ಬಿಡಲಾರೆ ಅಂತೂ ಅದು ಒಂಥರ ಲವ್ ಸ್ಟೋರಿನ, ಅದು ರಿವೆಂಜ್ ಸ್ಟೋರಿ. ಸೊ ಈ ತರದ್ ಮಾಡಿರ್ಲಿಲ್ಲ. ಸೊ ಖುಷಿ ಆಯ್ತು ನೋಡಿದಾಗ. ಮೊದಲಿಂದಾನೇ ಬಂದಿರುವಂತದ್ದು. ನಿಮ್ಮ ಜೊತೆಗೆ ಕೋ ಆಕ್ಟರ್ ಅವ್ರು ಚಂದನ್ ಅವರು, ಅವ್ರ ಜೊತೆಗೆ ಕೆಮಿಸ್ಟ್ರಿ ಹೇಗಿದೆ ನಿಮ್ಗೆ? ಯಪ್ಪ, ನಮ್ದ್ರಲ್ಲಿ ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಜಾಲಿಯಾಗಿರುತ್ತೆ, ಎಲ್ಲರೂ ತುಂಬಾ ಜಾಲಿಯಾಗಿದ್ದಾರೆ, ಎಲ್ಲರೂ ಮಜಾ ಮಾಡ್ತಾರೆ, ಎಲ್ಲ ಖುಷಿಯಾಗಿರುತ್ತೆ. ಅಂದ್ರೆ ಶೂಟಿಂಗ್ ಹೋಗ್ತಿದೀವಿ ಅಂತ ಅನ್ಸಲ್ಲ, ಇಡೀ ಟೀಮ್ ತುಂಬಾ ಚೆನ್ನಾಗಿದೆ. ಲೈಕ್ ಫ್ಯಾಮಿಲಿ ತರಾನೇ ಇದಾರೆ. ಹೇಗೆ ನಿಮ್ ಜೊತೆ? ಆಕ್ಚುಲಿ ಡೈರೆಕ್ಟರ್ಗೆ ಆಕ್ಚುಲಿ ಕಷ್ಟ ಆಗ್ಬೇಕು, ಹೆಂಗೆ ಅವ್ರನ್ನ ಸೈಲೆನ್ಸ್ ಅಷ್ಟು ಪೀಕಲ್ಲಿ ಮಾಡ್ಬೇಕು ಅಂತ. ಅಷ್ಟು ಎಲ್ಲರೂ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ. ಚಂದು ಅಂತೂ ನಾನ್ ಸ್ಟಾಪ್ ತುಂಬಾ ಮಾತಾಡ್ತಾರೆ. ಹೌದಾ? ನಿಮ್ಮ ಮೂಮೆಂಟ್ಸ್ ಈಗ ಡೈಲಾಗ್ ಹೇಳುವಾಗ ಮರೆತು ಹೋಗೋದು, ಈ ರೀತಿ ಒಂದು ಘಟನೆಗಳಾಗಿದ್ಯಾ? ಆ ಥರದ್ದು ದಿನಕ್ಕೆ ಎಷ್ಟು ನಡೆಯುತ್ತೋ ಗೊತ್ತಿಲ್ಲ. ಶೇರ್ ಮಾಡ್ಕೊಳ್ಬಹುದಾ?
ಆ ಥರ ತುಂಬ ಇದೆ. ಮಧ್ಯದಲ್ಲಿ ಡಾನ್ಸ್ ಮಾಡ್ತಿರ್ತಾರೆ ಚಂದು ನಾವನ್ನು. ಎಲ್ಲರೂ ಕೇಳ್ತಿರ್ತಾರೆ ಏನು ತಿಂತೀರಾ, ಏನು ಕುಡಿತೀರಾ, ಇಷ್ಟೊಂದು ಎನರ್ಜಿ ಇರುತ್ತಲ್ಲ ಅಂತ. ಓಕೆ ಓಕೆ. ಸೊ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಾ ನೀವು? ರೀಲ್ಸ್ ಜಾಸ್ತಿ ಮಾಡಲ್ಲ. ಓಕೆ. ನಾನು ಸ್ವಲ್ಪ ಇನ್ಆಕ್ಟಿವ್, ಅಂದರೆ Okay, okay. ಸೋಷಿಯಲಿ ಇನ್ಆಕ್ಟಿವ್ ಸ್ವಲ್ಪ. ಓಕೆ ಓಕೆ. ಯಾವಾಗಲೂ ಫೋಟೋ ತೆಕ್ಕೊಳ್ಳೋದು, ರೀಲ್ಸ್ ಮಾಡೋದು ಈ ಥರದ್ದು ಸ್ವಲ್ಪ ಕಡಿಮೆ ನೀವು? ನಾನು ನೋಡಿದ ರೀತಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಕಡಿಮೆ ಇದ್ದೀನಿ. ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆಗೆ ನೀವು ನಟನೆ ಮಾಡ್ತಿದ್ದೀರಾ. ಹೇಗಿದೆ ನಿಮ್ಮ ಎಕ್ಸೈಟ್ಮೆಂಟ್ ಆಗಿರಲಿ, ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಶೂಟ್ಗಳನ್ನ ಮುಗಿಸಿ ತಡರಾತ್ರಿ ಹೋಗಿರುವಂಥ ಸಂದರ್ಭಗಳಿದೆಯಾ? ಟೀಮ್ ಅಂತೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಇದ್ದಾರೆ. ಅಂದರೆ ಎಲ್ಲರೂ ಜೋವಿಯಲ್. ಓಕೆ. ಎಲ್ಲರೂ ಅಂದರೆ ಬರೀ ನಾವು ಆರ್ಟಿಸ್ಟ್ ಕೂತ್ಕೊಂಡು ಮಾತಾಡ್ತಾ ಇರೋದು ಅಥವಾ ತಲೆಹರಟೆ ಮಾಡ್ತಿರೋದಿಲ್ಲ, ಫುಲ್ ಟೀಮ್ ಸೇರ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಇರ್ತೀವಿ. ಓಕೆ. ಈಗ ನೀವು ಡೈಲಾಗ್ ಏನಾದರೂ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಮರ್ತೋಗೋದು ಆ ಥರದ್ದೆಲ್ಲ ಆಗಿದೆಯಾ? ಆ ಥರದ್ದು ಯೂಶಲಿ ಎಲ್ಲ ಆರ್ಟಿಸ್ಟ್ಗೂ ಆಗಿರುತ್ತೆ. ಹಾಗೆ ಆಗುತ್ತೆ. ನಿಮಗೀಗ ಕೆಲವೊಂದು ಎಮೋಷ್ನಲ್ ಸೀನ್ಗಳು ಬರ್ಬೋದು, ಕೆಲವೊಮ್ಮೆ ತುಂಬ ಸಿಟ್ಟದ್ದು ಆ ಥರದ್ದೆಲ್ಲ ಬರ್ಬೋದು. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಈಗ ಎಮೋಷ್ನಲ್ ತುಂಬ ಅಳ್ತಾ ಇರ್ತೀರಾ, ಸಡನ್ನಾಗಿ ನೀವು ಹೇಗೆ ಅದನ್ನು ನಾರ್ಮಲ್ ಇದಕ್ಕೆ ಬಂದುಬಿಡ್ತೀರಾ? ನನಗೆ ಸ್ವಲ್ಪ ಎಮೋಷ್ನಲ್ ಪ್ಲೇ ಮಾಡೋದು ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಓಕೆ. ಆ್ಯಕ್ಚುಲಿ ನೋಡ್ಕೊಂಡು ಬಂದರೆ ಸೊ ಮಾಡ್ಕೊಂಡು ಬಂದಿರೋದ್ರಲ್ಲಿ ಚರಣದಾಸಿಯಲ್ಲಂತೂ ಪೂರ್ತಿ ಅಳೋದಿತ್ತು. ನನ್ನ ಆ ಸೀರಿಯಲ್ಲು ಕೊನೆಯ ಹಂತದಲ್ಲಿ ಏನಂದರೆ ಇನ್ನೊಂದು ಯಾವುದು ನಾನು ಅಳೋ ಕ್ಯಾರೆಕ್ಟರ್ ಅಂತೂ ಒಪ್ಕೊಳ್ಳಲ್ಲ, ಎಷ್ಟು ಅಳಿಸ್ಬಿಟ್ಟಿದ್ದಾರೆ ಅಂತ. ಮುಂಜಿ ಅನ್ನೋ ಥರನೇ ಫೀಲ್ ಆಗ್ತಿತ್ತಲ್ಲ. ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಿರ್ತೀನಿ, ಅಲ್ಲಿ ಫಸ್ಟ್ ಶಾಟ್ ಯೂಶಲಿ ಅಳೋದೇ ಇರ್ತಿತ್ತು. ಅದು ಹೇಗೆ ದೇವ್ರ ಮುಂದೆ ಕುತ್ಕೊಂಡು ನನ್ನ ಇಡೀ ಕಷ್ಟ ಎಲ್ಲ, ನನ್ನ ಜೀವನದಲ್ಲಿ ಏನೇನು ಕಷ್ಟ ಬಂದಿದೆ ಅದನ್ನೆಲ್ಲ ತೋಡ್ಕೊಂಡು ದೇವ್ರ ಮುಂದೆ ಅಳೋದೇ ಇರ್ತಿತ್ತು. ಓಕೆ. ಸೊ ಯಾವಾಗಲೂ ಅನ್ಸೋದು, ಅದಕ್ಕೆ ನಾನು ಇಮಿಡಿಯೇಟ್ ನೆಕ್ಸ್ಟು ನಾನು ವಿಲ್ಲನ್ ಒಪ್ಕೊಂಡಿದ್ದು. ಅದೇ ಸಡನ್ ಆಗಿ ನಿಮಗೆ ಅದನ್ನು ಕೇಳಿದ್ವಿ ನಾವು, ನಿಮಗೆ ನೆಗೆಟಿವ್ ಶೇಡ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅಂತ ಅಲ್ವಾ? ಅದರಲ್ಲಿ ಆ್ಯಕ್ಚುಲಿ ಚರಣದಾಸಿ ಮಾಡ್ಬೇಕಾದ್ರೆ ಆಪೋಸಿಟ್ ನನಗೆ ವಿಲ್ಲನ್ ಮಾಡ್ತಿದ್ರು ನಾಗಶ್ರೀ ಅಂತ. ಶಿ ಯೂಸ್ ಟು ಆ್ಯಕ್ಟ್ ಫೆಂಟ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಓಕೆ. ಸೊ ಅವ್ರು ಮಾಡ್ತಾ ಇದ್ದಿದ್ದನ್ನ ನೋಡಿ ನನಗೆ ಅನ್ಸೋದು, ಇಲ್ಲ ಈ ಥರ ಅಂದರೆ ನೆಗೆಟಿವ್ ಶೇಡ್ಸ್ ಮಾಡೋರಿಗೆ ಪ್ಲೇ ಮಾಡೋಕ್ಕೆ ತುಂಬ ಇರುತ್ತೆ. ಹೌದು. ನಮ್ದು ತುಂಬಾ ಸೋಬರ್ ಆಗಿರುತ್ತೆ, ಪಾಸಿಟಿವ್ ರೋಲ್ಸ್ ಅಲ್ಲಿ ತುಂಬಾ ಪ್ಲೇ ಮಾಡೋದಕ್ಕಿರುತ್ತೆ. ಅದನ್ನ ನೋಡಿ ಯಾವಾಗ್ಲೂ ಅನಿಸ್ತೈತಿ, ಇಲ್ಲ ನಾನು ಒಂದ್ಸಲ ಆದ್ರೂ ನೆಗೆಟಿವ್ ಮಾಡಬೇಕು ಅಂತ. ಓಕೆ. ಅದು ನಾನು ಸೆಟ್ಟಲ್ಲಿ ಹೇಳಿದ್ದೆ. ಸೊ ಅದನ್ನ ನೆನ್ಪಿಟ್ಕೊಂಡು ಅವರು, ಯಾಕಂದ್ರೆ ಸೇಮ್ ಪ್ರೊಡಕ್ಷನ್ ಹೌಸು, ನೆಕ್ಸ್ಟ್ ನಾವು ನಾನೇನ ಬಿಡಲಾರೆ ಮಾಡಿದ್ವಿ. ಸೊ ಅವ್ರು ಅದನ್ನ ನೆನ್ಪಿಟ್ಕೊಂಡು ಆ ಕ್ಯಾರೆಕ್ಟರ್ಗೆ ಯಾರು ಸಿಗದೇ ಇದ್ದಾಗ ನನ್ನನ್ನು ಅಪ್ರೋಚ್ ಮಾಡಿದ್ರು. ಓಕೆ. ಹೆಂಗೋ ಆಸೆ ಇತ್ತಲ್ವಾ ಅಂತ ನಿಮಗೂ ಕೂಡ ಖುಷಿಯಾಗಿರುತ್ತೆ ಆ ಮೂಮೆಂಟಲ್ಲಿ ಅಲ್ವಾ? ಹೌದು, ಅನ್ಕೊಂಡ್ಬಿಟ್ಟೆ ಖುಷಿ ಆಯಿತು. ಓಕೆ ಮ್ಯಾಮ್, ಈಗ ಸ್ನೇಹದ ಕಡಲಲ್ಲಿ ಈಗ ಬಂದ್ಮೇಲೆ ಅಟ್ ಪ್ರೆಸೆಂಟ್, ಮೊದಲೆಲ್ಲ ಮೋಹಿನಿ ಅಂತ ಕರಿತಿದ್ರು ನಿಮ್ಮನ್ನ, ಹೌದಾ? ಮೋಹಿನಿ ಅಲ್ಲ, ದೆವ್ವ ದೆವ್ವ. ನಾನು ರೋಡಲ್ಲಿ ನೋಡ್ಕೊಂಡು ಹೋದ್ರೆ ಎಲ್ಲರೂ ದೆವ್ವ 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 ಹೋಗ್ತಿದ್ರು. ಬಿಕಾಸ್ ಈಗಲೂ ಹಾಗೆ ರೆಕಗ್ನೈಸ್ ತುಂಬಾ ಜನ ಅದು ಕಲರ್ಸ್ ಸೂಪರಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ರು. ನಾವು ಎಷ್ಟೊಂದ್ಸಲ ಅನ್ಕೊಂಡಿರ್ತೀವಿ, ಕಲರ್ ಸೂಪರಲ್ಲಿ ನೋಡಿರ್ಲಿಕ್ಕಿಲ್ಲ ಜನ ಅಂತ. ಬಟ್ ಎಷ್ಟು ಜನ ನೋಡಿದವ್ರು ಗೊತ್ತಾ? ತುಂಬಾ ಜನ ಈಗಲೂ ಅಷ್ಟೇ, ನೀವು ಒಂದು ದೆವ್ವದ ಸೀರಿಯಲ್ ಮಾಡಿದ್ರಿ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ತಾರೆ. ಪರವಾಗಿಲ್ಲ ನೋಡಿದ್ದಾರೆ ಅಂತ ಖುಷಿ ಆಗುತ್ತೆ. ತುಂಬಾ ನೋಡಿದ್ದಾರೆ. ನಾನಂತೂ ಕಾಲೇಜಿಗೆ ಹೋಗಿ ಬಂದು ಆ ಥರ ಎಲ್ಲ ನೋಡ್ತಾ ಇದ್ದೆ, ಈಗಲೂ ನೆನಪಿದೆ ನನಗೆ. ನಮ್ಮ ಅಮ್ಮಂಗೆ ಹಂಗೆ ಹೇಳಿದೆ, ಅಮ್ಮ ಅದು ಮೋಹಿನಿ ಪಾರ್ಟ್ ಮಾಡ್ತಿದ್ರು, ಅವರನ್ನು ಇಂಟರ್ವ್ಯೂ ಮಾಡ್ತಿದ್ದೀನಿ ನಾನು ಇವತ್ತು. ಹಾಗೆ ಮತ್ತೆ ಅಮ್ಮ ನೋಡ್ತಾರೆ. ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ಅದು ತುಂಬಾ ಚೆನ್ನಾಗಿತ್ತು ಅಲ್ವಾ? ಅವಾಗೆಲ್ಲ ನಿಮಗೆ ಒಂಥರ ಕಮೆಂಟ್ಸ್ ಒಂಥರ ತುಂಬ ನೆನಪಿರೋದೇನಾದರೂ ಇದೆಯಾ ಆ ಟೈಮ್ ಆ ಸೀರಿಯಲ್ ಮಾಡಿ? ಅದೇ ನಾನು ವಾಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ನೋಡೋರೆಲ್ಲ ದೆವ್ವ ಹೋಗ್ತಿದೆ ದೆವ್ವ ಹೋಗ್ತಿದೆ, ಅದಂತೂ ಪೆಕ್ಯುಲಿಯರ್. ಹೆಂಗ್ ನಿಮ್ಗೆ ರಿಯಾಕ್ಷನ್ ಹೇಗಿರ್ತಿತ್ತ? ಏನಿಲ್ಲ, ಏನು ರಿಯಾಕ್ಟ್ ಮಾಡ್ತೇನೆ ನನ್ನ ಪಾಡಿಗೆ ನಾನು, ನೋಡ್ತೀರಾ ಸೀರಿಯಲ್ಲು ಅಂತ ಚೆನ್ನಾಗಿದ್ಯಾ ಕೇಳ್ಕೊಂಡು ಹಾಗೆ ಹೋಗೋದೆ ಅಷ್ಟೇ. ಓಕೆ. ಈಗ ಅದೇ ರೀತಿ ಈಗ ಸ್ನೇಹದ ಕಡಲಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಬಂದ್ಮೇಲೆ ಈಗ ಕೂಡ ನಿಮ್ಮ ಪಲ್ಲವಿ ಆ ಥರ ಕರೆದಿರುವಂಥದ್ದು ರೆಕಗ್ನೈಸ್ ಮಾಡ್ತಾರೆ. ನಾನು ಒಂಥರ ಹೆಂಗೆ ಅಂದರೆ ಐ ಆಮ್ ಯೂಸ್ ಟು, ನನಗೆ ಜನ
ಕಾಂಚನ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ದೀಪ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಅಹಲ್ಯ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಪಲ್ಲವಿ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಕಾವ್ಯ ಅಂತ ಕರೆದ್ರು ರಿಯಾಕ್ಟ್. ಸೊ ನಾನು ಮಾಡಿರೋ ಎಲ್ಲಾ ಪಾತ್ರನೂ ಒಂಥರ ನಂದೇ ಹೆಸರು ಅನ್ನೋ ತರ ಆಗ್ಬಿಡಿದೆ. ಯಾರು ಹೆಂಗ್ ಕರೆದ್ರು, ಸುಮಾರು ಜನ ನನ್ನನ್ನ ಇಂಡಸ್ಟ್ರಿಯವರು ಅಷ್ಟೇ, ಮತ್ತೆ ಎಷ್ಟೊಂದ್ ಜನ ದೀಪ ಅಂತಾನೆ ಕರೀತಾರೆ. ಚರಣದಾಸಿ ಮೊದಲ ಸೀರಿಯಲ್ ಅದಾದ್ಮೇಲೆ ಎಷ್ಟೊಂದ್ ಜನ ಆಚೆ ರೆಕಗ್ನೈಸ್ ಮಾಡ್ಬೇಕು, ನೀವ್ ದೀಪ ಅಲ್ವಾ ಅಂತ ಕೇಳ್ತಾರೆ. ಇದು ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ, ನೀವು ಹೇಳಿದ್ರಿ ಇದನ್ನ ಆಕ್ಚುಲಿ. ಹಾಗೆ ಈಗಲೂ ಕೂಡ ತುಂಬಾ ಜನ ಕರೀತಾರೆ ಆತರ. ಓಕೆ, ಈಗ ಮ್ಯಾಮ್ ಈಗ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಲೈಟ್ ಅವರು ಏನಿರ್ಬೋದು, ಲೈಟ್ ಆಫೀಸರ್ಸು, ಈಗ ಕ್ಯಾಮ್ರಾಮನ್ ಆಗಿದ್ದಾರೆ, ಅವರೆಲ್ಲ ನನ್ನನ್ನ ದೀಪ ಅಂತಾನೆ ಕರೀತಾರೆ. ಹೇಗನ್ಸುತ್ತೆ ನಿಮಗೆ ಆ ಥರ ಕರೆಯುವಾಗ? ಅವರೆಲ್ಲ ಖುಷಿ ಆಗುತ್ತೆ, ಅಂದ್ರೆ ಆ ಪಾತ್ರದ ಮೂಲಕ ರೆಕಗ್ನೈಸ್, ಆ ಪಾತ್ರ ಅಷ್ಟು ರೀಚ್ ಆಗಿದೆ ಅನ್ನೋ ಖುಷಿನೂ ಆಗುತ್ತೆ. ಹೌದು, ಚರಣದಾಸಿ ಅನ್ನೋದು ಆಕ್ಚುಲಿ ಈಗ ನಮ್ಮ ಜೆನ್ಸಿ ಅವ್ರಿಗೂ ಗೊತ್ತುಂಟು ಅದು ಚರಣದಾಸಿ. ಹೌದು, ಸುಮಾರು ಜನ ಅದು ಹೇಳ್ತಾರೆ. ನಾನು ಚಂದು ಮತ್ತೆ ನಾನು ಯಾವಾಗಲೂ ಅದು ಮಾತಾಡ್ಕೊಂಡೆ, ಕೆಲವರು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ನಾನು ಚಿಕ್ಕದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಓಕೆ, ಹಂಗಾರೆ ವಯಸ್ಸಾಗೋಯ್ತಾ? ಹೌದು, ಹಾಗೆ ಅನ್ಸುತ್ತೆ. ಬಟ್ ನೀವು ಹಾಗೆ ಇದ್ದೀರಾ, ಹೇಗೆ ಚರಣದಾಸಿಲಿ ಹೇಗಿದ್ರಿ ಈಗಲೂ ಹಾಗೆ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಈಗ ನಮಗೆ ನಿಮ್ಮ ಜರ್ನಿ ಬಗ್ಗೆ ಈಗ ನಾವು ಅರ್ಧಂಬರ್ಧ ಮಾತಾಡ್ದಂಗೆ ಆಯಿತು. ನಿಮ್ಮ ಸ್ಟಾರ್ಟಿಂದ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಿಮಗೆ ನಟನೆ ಅನ್ನೋದು ನಿಮ್ಮ ಲೈಫಲ್ಲಿ ಹೇಗೆ ಬಂತು? ಅದು ಆಕಸ್ಮಿಕವಾಗಿ ಬಂತ ಅಥವಾ ನಿಮಗೆ ಇಷ್ಟವಾಗಿ ನೀವು ಅದಕ್ಕೆ ಎಂಟ್ರಿ ಆದರೆ ಹೇಗೆ? ನಟನೆ ಅಂದರೆ ನನಗೆ ಸ್ವಲ್ಪ ಇದು ಎಲ್ಲ ಫಾರ್ಮ್ಸ್ ಆಫ್ ಆರ್ಟ್ ನನಗೆ ತುಂಬ ಇಷ್ಟ. ಅದು ಡ್ರಾಯಿಂಗ್ ಆಗಿರಲಿ, ಡಾನ್ಸ್, ಮ್ಯೂಸಿಕ್ ಎಲ್ಲ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಡಾನ್ಸಿಗೆ ನಾನು ಇಷ್ಟಪಟ್ಟು, ನಾನೇ ಆಸೆ ಪಟ್ಟು ಮನೇಲೆಲ್ಲ ಬಲವಂತ ಮಾಡಿ, ಇಲ್ಲ ನಾನು ಡಾನ್ಸ್ ಕ್ಲಾಸಿಗೆ ಸೇರಿಸಿ ಅಂತೆಲ್ಲ ಸೇರ್ಕೊಂಡಿದ್ದೆ. ಸೊ ಹೀಗೆ ಸ್ಕೂಲಲ್ಲೂ ಅಷ್ಟೇ ನಾನು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ಡಾನ್ಸ್ ಅಂದರೆ ಡಾನ್ಸಿಗೆ ಸೇರ್ಕೋತಾ ಇದ್ದೆ, ನಾಟಕಗಳು ಮಾಡಿಸ್ತಾ ಇದ್ರೆ ನಾಟಕಕ್ಕೂ ಸೇರ್ಕೋತಾ ಇದ್ದೆ. ಹಾಗೆ ಬರ್ತಾ ನನಗೆ ಕಾಲೇಜಲ್ಲಿ PU ಅಲ್ಲಿ ನಂಗೆ ಸೇರ್ಕೋಬೇಕು, ಥಿಯೇಟರ್ಗೆ ಸೇರ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಗೊತ್ತಲ್ಲ, 10th ಆಗಲಿ PU ಆಗಲಿ ಮನೇಲಿ ಫಸ್ಟ್ ಓದು, ಆಮೇಲೆ ಇದನ್ನೆಲ್ಲ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಚಾನ್ಸ್ ಸಿಕ್ಕಿರಲಿಲ್ಲ. ನಾನು ಡಿಗ್ರಿಗೆ ಬಂದಾಗ ತುಂಬ ಫೋರ್ಸ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಅಣ್ಣಂಗೆ ಥಿಯೇಟರ್ ಅವನಿಗೂ ಜಾಯ್ನ್ ಆಗಬೇಕು ಅಂತ ಇಷ್ಟ ಆಯಿತು. ಸೊ ಅವನು ಅಭಿನಯ ತರಂಗದಲ್ಲೆಲ್ಲ ವಿಚಾರಿಸ್ಕೊಂಡು ಬಂದಿದ್ದ. ಅವನು ಕೆಲಸ ಮಾಡ್ತಿದ್ದ, ಅವನಿಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ. ಸೊ ನಂಗೆ ಆ ಆಪರ್ಚುನಿಟಿ ಇತ್ತು. ನಾನು ಕಾಲೇಜಲ್ಲೂ ಥಿಯೇಟರ್ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ದೆ ಕಾಲೇಜಲ್ಲಿ. ಸೊ ಅಂದರೆ ಅಮ್ಮ ಹೇಳಿದರು, ಅಂದರೆ ಇದೆಲ್ಲ ಡಿಗ್ರಿ ಎಲ್ಲ ಮುಗಿಸು, ಎಲ್ಲ ಎರಡೆರಡು ಒಟ್ಟೊಟ್ಟಿಗೆ ಮಾಡೋಕ್ಕೆ ನಿಂಗೂ ಕಷ್ಟ ಆಗುತ್ತೆ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತೀಯಲ್ವಾ ಅವಾಗ ಸೇರ್ಕೋವಂತೆ ಅಂತ. ನಾನಿಲ್ಲ, ಏನು ಮಾಡಿದ್ರು ನಾನು ಓದಬೇಕಾದ್ರೇ ಮಾಡಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ತುಂಬ ಫೋರ್ಸ್ ಮಾಡಿ ಸೇರಿಕೊಂಡೆ ನಾನು. ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಸೇರಿಕೊಂಡೆ ಅಭಿನಯ ತರಂಗಗೆ. ಅದು 1 year ಡಿಪ್ಲೊಮೊ ಇನ್ ಥಿಯೇಟರ್. ಸೊ ಅದನ್ನು ಮುಗಿಸಿದ ತಕ್ಷಣ ಕೊನೆಯ ಪ್ರೊಡಕ್ಷನ್ ನಡೀತಾ ಇತ್ತು. ಅಂದರೆ ಅವರು ಸ್ಟ್ರಿಕ್ಟಾಗಿ ಹೇಳಿದರು, ಗೌರಿ ಮ್ಯಾಮ್, ಇದು ಏನು 1 year ಏನು ನಡೆಯುತ್ತೆ, ಅದು ಮಧ್ಯದಲ್ಲೆಲ್ಲ ಹೋಗಂಗಿಲ್ಲ ನೀವು, ಯಾವುದೇ ಆಪರ್ಚುನಿಟಿ ಬಂದರೂ, ಸಿನಿಮಾ ಸೀರಿಯಲ್ ಏನು ಬಂದರೂ ಬಿಟ್ಟು ಹೋಗಂಗಿಲ್ಲ, 1 year ಕಂಪ್ಲೀಟ್ ಆಗೋವರೆಗೂ ಯಾವುದು ಮಾಡೋ ಹಾಗಿಲ್ಲ. ಸೊ ಕೊನೆ ಪ್ರೊಡಕ್ಷನ್ ನಡೀತಾ ಇತ್ತು, ಕೊನೆಯದ್ದು ನಾಟಕ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ಹೀಗೆ ಅಣ್ಣ ಸ್ಪಂದನ ಟೀಮಲ್ಲಿ ಒಂದು ನಾಟಕ ಮಾಡ್ತಿದ್ದ. ಅವನಿಗಲ್ಲಿ ಯಾರೋ ಹೇಳಿದ್ರಂತೆ, ನನಗೆ ಆ ಥಾಟ್ ಕೂಡ ಇಲ್ಲ, ಅಂದರೆ ನೆಕ್ಸ್ಟ್ ನಾನು ಆ್ಯಕ್ಟಿಂಗ್ ಪರ್ಸ್ಯೂ ಮಾಡಬೇಕು ಪ್ರೊಫೆಷನ್ ಆಗಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ, BSc ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ. ನಂದೇನಂದರೆ BSc ಫ್ಯಾಷನ್ ಡಿಸೈನಿಂಗ್ ಮುಗಿಸ್ಬೇಕು, ಅದರದ್ದು ರಿಲೇಟೆಡ್ ಜಾಬ್ ತಗೋಬೇಕು, ಯಾವ್ದಾದ್ರು ಡಿಸೈನರ್ ಕೆಳಗಡೆ ಕೆಲಸ ಮಾಡೋದು, ಆ ಥರದ್ದು ಏನಾದರೂ ಮಾಡ್ಬೇಕು ನಾನು ನೆಕ್ಸ್ಟು. ಅದ್ರ ಮಧ್ಯದಲ್ಲಿ ಈವ್ನಿಂಗ್ ನನ್ನ ಕೆಲಸ ಮುಗಿದ್ಮೇಲೆ ನಾಟಕಗಳು ಮಾಡಬೇಕು, ಈ ಥರ ಥಾಟ್ ಇದ್ದಿದ್ದು. ನಾನು ಇದನ್ನೇ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ. ಸೊ ಅಣ್ಣ ಹೇಳ್ದ, ಹೀಗೆ ಯಾವುದೋ ಸೀರಿಯಲ್ಗೆ ಆಡಿಷನ್ಸ್ ನಡೀತಿದೆಯಂತೆ, ಅವ್ರ ಟೀಮಲ್ಲಿರೋ ಹುಡುಗಿರಿಗೆಲ್ಲ ಹೀರೋಯಿನ್ ಹುಡುಕ್ತಿದ್ದಾರೆ. ಸೊ ಅವ್ರ ಟೀಮಲ್ಲಿರೋ ಹುಡುಗಿಯರಿಗೆಲ್ಲ ಕಳಿಸಿದ್ದ, ನನಗೂ ಕಳಿಸ್ದ, ಹೋಗು ಅಂತ. ಅವತ್ತು ನಂದು ಫೈನಲ್ ಇಯರ್ ಡಿಗ್ರಿದು 5th ಸೆಮ್ದು ಫಸ್ಟ್ ಡೇ ಕಾಲೇಜ್.
ಸೊ ನಾನು ಎಷ್ಟೊತ್ತಿಗೆ ಬಿಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಮೈಂಡಲ್ಲಿ ಏನಿರ್ಲಿಲ್ಲ ಅಲ್ವಾ ಮಾಡ್ಬೇಕಂತ. ನೋಡೋಣ, ಬಿಟ್ರೆ ಹೋಗ್ತೀನಿ, ಬೇಗ ಮುಗಿದ್ರೆ ಕಾಲೇಜ್ ಹೋಗ್ತೀನಿ, ಓಕೆ, ಆತರ ಲೇಸಿ ಆಗಿ ನೋಡೋಣ ಅಂತ ಅನ್ಕೊಂಡು. ಅವತ್ತು ಆಕ್ಚುಲಿ ಫಸ್ಟ್ ಡೇ ಹಾಫ್ ಡೇ ಅಷ್ಟೇ ಇದ್ದಿದ್ದು, ಮುಗ್ದೋಯ್ತು. ಮನೆಗೆ ಬಂದೆ, ಹೋಗೋಣ ಅಂತ ಅವನು ಸ್ವಲ್ಪ ಬಲವಂತ ಮಾಡಿ ಕೇಳ್ದ. ಸರಿ ಆಯ್ತು ಹೋಗೋಣ ಅಂತ ಅನ್ಬಿಟ್ಟು ಫಸ್ಟ್ ಆಡಿಷನ್ ಹೆಂಗ್ ಕೊಡ್ಬೇಕು ಅಂತಾನು ಇನ್ನ ಗೊತ್ತಿರಲಿಲ್ಲ ನಂಗೆ. ಆವಾಗ್ಲೇ ಹೋದೆ, ಹೋಗಿ ನೋಡ್ತೀನಿ ಅರ್ಧ ಇದು ಅಲ್ಲಿ ಏನು ಆಫೀಸ್ ಇದೆ ಅದು ಪೂರ್ತಿ ಅಭಿನಯ ತರಂಗ ಸ್ಟೂಡೆಂಟ್ಸೇ ನಿಂತಿದ್ದಾರೆ. ನಂಗೆ ಯಾರು ಮ್ಯಾಮ್ಗೆ ಹೇಳ್ಬಿಡ್ತಾರೋ ಅಂತ ಭಯ. ವಾಪಸ್ ಹೋಗ್ಬಿಡ್ಲಾ ಇಲ್ಲಿಂದ, ಯಾರಾದ್ರೂ ಮ್ಯಾಮಿಗೆ ಹೇಳ್ಬಿಟ್ರೆ ಏನ್ ಮಾಡೋದು ಅಂತ. ಆಮೇಲೆ ಇಲ್ಲ ಹೋದೆ. ಆ್ಯಕ್ಚುಲಿ ಅಲ್ಲಿ ನನ್ನ ಸೀನಿಯರ್ಸ್ ಎಲ್ಲ ಯಾರು ಆಡಿಷನ್ಗೆ ಬಂದಿದ್ರು ಅವರೇ ನನಗೆ ಸ್ಕ್ರಿಪ್ಟಲ್ಲೂ ಹೆಲ್ಪ್ ಮಾಡಿದ್ದು. ಒಂದಿಷ್ಟು ಉದ್ದ ಡೈಲಾಗ್ ಇತ್ತು, ದೊಡ್ಡ ಡೈಲಾಗು. ಅಂದರೆ ಅದರಲ್ಲಿ ತಾಯಿ ಇರಲ್ಲ ಅಲ್ಲ ನನಗೆ. ಸೊ ತಾಯಿ ಇಲ್ಲದೆ ಇರೋದನ್ನು, ತಾಯಿ ಫೋಟೋ ನೋಡಿಕೊಂಡು ನನ್ನ ಅವಳ ಜೀವನದಲ್ಲಿ ಆಗ್ತಾ ಇರೋ ಕಷ್ಟನೆಲ್ಲ ಹೇಳ್ಕೊಂಡು ಹೀಗೆ ಅಮ್ಮನ ಜೊತೆ ಒಂದು ಕಾನ್ವರ್ಸೇಷನ್ದು ಒಂದು ದೊಡ್ಡ ಡೈಲಾಗ್ ಇತ್ತು. ನನ್ನ ಸೀನಿಯರ್ ಮನು ಅಣ್ಣ ಅಂತ ಒಬ್ರು, ಅವರು ನನಗೆ ಹೆಲ್ಪ್ ಮಾಡಿದ್ರು. ನೋಡು ಇದು ಈ ಭಾವದಲ್ಲಿ ಹೇಳಬೇಕು, ಅವ್ರು ಡಿವೈಡ್ ಮಾಡಿಕೊಟ್ಟು ಫಸ್ಟ್ ಇಷ್ಟು ಲೈನು ಈ ಭಾವದಲ್ಲಿ ಹೇಳಬೇಕು, ಈ ನೆಕ್ಸ್ಟು ಈ ಥರ ನೀನು ಎಮೋಷನ್ಸ್ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಅವತ್ತು ಆ ಆಡಿಷನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು. ಆಡಿಷನ್ ಕೊಟ್ಮೇಲೆ ಅವ್ರ ರಿಯಾಕ್ಷನ್ ನೋಡಿ, ಅಂದರೆ ಅವರು ಅಲ್ಲೇ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಮತ್ತೆ ಫುಲ್ ಅವರು ನೆಕ್ಸ್ಟು ಇದು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಹೇಳಿದ್ರು. ನಿಮಗೆ ನಾಳೆ ಕನ್ಫರ್ಮ್ ಮಾಡ್ತೀವಿ, ಬಟ್ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದೀರಾ, ನೀವು ಸೆಲೆಕ್ಟ್ ಆದರೆ ನೀವು ಕಾಲೇಜ್ ಗಿಲ್ಲೇಜ್ ಎಲ್ಲ ಬಿಟ್ಟು 1-2 months, ಅದು ಕಳಿಸಾದಲ್ಲಿ ಶೂಟಿಂಗ್ ಇತ್ತು. ಸೊ 2 months ಕಳಿಸ್ದಾಗ ಬರಬೇಕಾಗತ್ತೆ, ಅಲ್ಲೇ ಶೂಟಿಂಗ್ ಇರುತ್ತೆ, ನೀವು ಇದಕ್ಕೆಲ್ಲ ಓಕೆನಾ ಅಂತೆಲ್ಲ ಕೇಳಿದ್ರು. ನನಗೆ ಐಡಿಯಾನೇ ಇಲ್ಲ, ಹೋಗಿರೋದೇ ಅಂದರೆ ತುಂಬ ಕ್ಲೂಲೆಸ್ ಆಗಿ ಹೋಗಿದ್ದೀನಿ. ಹೌದಾ ಏನು ಮಾಡಬೇಕು, ಸೆಲೆಕ್ಟ್ ಕನ್ಫರ್ಮ್ ಮಾಡಲಿ, ಆಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ ಅಂತ. ಬಟ್ ನನಗೆ ಆರ್ಟಿಸ್ಟ್ ಆಗಿ ಆಪರ್ಚುನಿಟಿ ಎಷ್ಟು ಈಸಿಯಾಗಿ ಸಿಕ್ತು. ಫ್ಯಾಮಿಲಿ ವೈಸು ಅಷ್ಟೇ, ಐ ಆಮ್ ವೆರಿ ಲಕ್ಕಿ. ನನ್ನ ಲೆಕ್ಚರರ್ಸು ಅಷ್ಟೇ, ಅವರು ಎಲ್ಲರೂ ಸಪೋರ್ಟ್ ಮಾಡೋರು. ನಾನಿನ್ನ ಕನ್ಫ್ಯೂಷನಲ್ಲಿದೆ, ಮಾಡಬೇಕಾ ಏನು ಮಾಡಬೇಕು, ಕಾಲೇಜು ಹೋಗುತ್ತೆ ಬೇರೆ, ಹೌದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ ಕಾಲ್ ಬಂತು, ನೀವು ಕನ್ಫರ್ಮ್ ಆಗಿದ್ದೀರಾ ಅಂತ. ಇಮಿಡಿಯೇಟ್ ಹಿಂಗೆ ಇಷ್ಟಿಷ್ಟು ನೆಕ್ಸ್ಟ್ ಮಂತಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ಏನಿದೆ ಇದು ಮಾಡ್ಕೊಳ್ಳಿ ಅಂತೆಲ್ಲ. ನಾನು ನೆಕ್ಸ್ಟು ಕಾಲೇಜಲ್ಲಿ ಮಾತಾಡಬೇಕಲ್ಲ, ಹೆಂಗೆ ಅಟೆಂಡೆನ್ಸ್ ಎಲ್ಲ ಅಂತ. ಲೆಕ್ಚರರ್ಸ್ ವೇರ್ ವೆರಿ ಸಪೋರ್ಟಿವ್. ಅವ್ರು ಹೇಳಿದ್ರು ಈ ಥರ ಅವಕಾಶ ಎಲ್ರಿಗೂ ಸಿಗಲ್ಲ, ನೀವು ಹೋಗಿ ಮಾಡು, ನಿಮಗೆ ಏನು ಸಪೋರ್ಟ್ ಬೇಕು ಅದು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅಂತ. ನೆಕ್ಸ್ಟು ಆ್ಯಕ್ಚುಲಿ ಅಮ್ಮ ಅಣ್ಣ ಇಬ್ರು ಕರ್ಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗಿದೆ. ಯಾಕಂದರೆ ಮೌಂಟ್ ಕಾಮಲಲ್ಲಿ ಓದಿದ್ದು, ತುಂಬ ಸ್ಟ್ರಿಕ್ಟ್ ಅಲ್ಲಿ. 75 ಅಟೆಂಡೆನ್ಸ್ ಇಲ್ಲ ಅಂತಂದರೆ ನಿಮ್ಮನ್ನ ಎಕ್ಸಾಮಿಗೆ ಬಿಲ್ಕುಲ್ ಕೂರಿಸಲ್ಲ, ಏನು ಮಾಡಿದ್ರೂ ಕೂರಿಸಲ್ಲ. ಪ್ರಿನ್ಸಿಪಲ್ ಹತ್ರ ಹೋದ್ವಿ, ಏನೋ ಪೇರೆಂಟ್ಸ್ನ ಕರ್ಕೊಂಡು ಹೋದ್ರೆ ಪ್ರಿನ್ಸಿಪಲ್ ಒಪ್ಕೊಂಡ್ಬಿಡ್ತಾರೆ ಅನ್ನೋ ಧೈರ್ಯ ಹೋದ್ವಿ. ಪ್ರಿನ್ಸಿಪಲ್ ಹೇಳಿದ್ ಒಂದೇ ಮಾತು, ನೋಡಿ ಇದೆಲ್ಲ ಎಷ್ಟು ದಿನ ಬರುತ್ತೆ, ನೀವು ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ಇದರಿಂದ ನಿಮ್ಮ ಜೀವನ ಇರೋದು ಅಂತಂದರು. ಆಮೇಲೆ ಗೊತ್ತಾಗೋಯ್ತು, ಏನಾದರೂ ಅವ್ರು ಹೇಳಿದ ಒಂದೇ ಮಾತು, 75% ಅಟೆಂಡೆನ್ಸ್ ಇದೆಯಾ, ನೀವು ಏನಾದರೂ ಮಾಡ್ಕೊಳ್ಳಿ, ಎಕ್ಸಾಮಿಗೆ ಕೂರಿಸ್ತೀವಿ, ಇಲ್ಲ ಅಂದರೆ ಕೂರ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಅಟೆಂಡೆನ್ಸ್ ಶಾರ್ಟೇಜಿಂದ ಸಪ್ಲಿಮೆಂಟ್ರಿ ಬರೆದೆ. ಲಾಸ್ಟ್ ಸೆಮ್ ಪೂರ್ತಿ ಎಲ್ಲ ಸಬ್ಜೆಕ್ಟ್ಸು ಸಪ್ಲಿಮೆಂಟ್ರಿ ಬರೆದು ಪಾಸ್ ಆಗಿದ್ದು. ನಿಮಗೆ ಒಂಥರ ಗಿಲ್ಟ್ ಫೀಲ್ ಆಗಿ? ಆ್ಯಕ್ಚುಲಿ ತುಂಬ ಗಿಲ್ಟ್ ಫೀಲ್ ಇತ್ತು, ಯಾಕಂದರೆ ಲೈಫಲ್ಲಿ ಒಂದು ಸಪ್ಲಿಮೆಂಟ್ರಿ ಬರ್ದಿರಲಿಲ್ಲ. ಇದು ಯಾವುದೋ ಅಟೆಂಡೆನ್ಸ್ ಶಾರ್ಟೇಜಿಂದ ಸಪ್ಲಿಮೆಂಟ್ರಿ ಬರೀಬೇಕಲ್ಲ ಅಂತ ತುಂಬ ಬೇಜಾರಾಯಿತು. ಆ್ಯಂಡ್ ಯಾರೂ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಜೊತೆಗೆ ಓದೋಕ್ಕೆ ಏನಿಲ್ಲ, ಒಬ್ಬಳೇ ಓದ್ಕೊಂಡು ಬರಿಬೇಕು. ಸ್ವಲ್ಪ ಹಿಂಸೆ ಆಯಿತು. ಬಟ್ ಮನೇಲೂ ಅಷ್ಟೇ, ಏನು ಮಾಡೋದು ಅಂತ ಕೇಳಿದೆ. ಅಮ್ಮ ಅಂದರು, ನೋಡು ನಿಂಗೆ ಏನು ಅನಿಸುತ್ತೆ, ಮಾಡಲ್ಲ ಅಂತಂದರೆ ಅದಕ್ಕೂ ಓಕೆ, ಮಾಡ್ತೀನಿ ಅಂದರೆ ಅದಕ್ಕೂ ಓಕೆ. ಮನೆಗೆ ಸಪೋರ್ಟ್ ಇತ್ತು. ಹಾಂ, ನಾ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಎಲ್ಲದಕ್ಕೂ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅಮ್ಮ ಹೇಳಿದ್ರು, ಅಂದರೆ ನಿಂಗೆ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಓದೋದು ಇದು ಎಲ್ಲ ಅಂತಂದರೆ
ಆಮೇಲೆ ಬೇಕಾದರೆ ಸ್ಟಡೀಸ್ ಕಂಪ್ಲೀಟ್ ಮೇಲೆ ಮಾಡ್ತೀನಿ ಅಂತಂದ್ರು ಓಕೆ, ಇಲ್ಲ ಮಾಡ್ತೀನಿ ಅಂದ್ರೆ ಅದಕ್ಕೂ ಓಕೆ ಅಂತ. ನಮ್ಮ ಅಣ್ಣ ಮಾತ್ರ ಫೋರ್ಸ್ ಮಾಡ್ದ, ಇಲ್ಲ ಈ ಥರ ಆಪರ್ಚುನಿಟಿ ಯಾರಿಗೆ ಬರುತ್ತೆ ಹೇಳು, ಹೋಗ್ಬಿಟ್ಟು ಫಸ್ಟ್ ಆಡಿಷನಲ್ಲೇ ಸೆಲೆಕ್ಟ್ ಆಗ್ಬಿಡಿದ್ಯಾ, ಇಲ್ಲ ಮಾಡು ನೀನು ಅಂತ. ಆ ಲೆಕ್ಚರರ್ಸು ಹಾಗೆ ಹೇಳಿದ್ರು, ನಿಮ್ಗೆ ಏನು ಬೇಕಾದ ಸಪೋರ್ಟ್ ನಾವು ಕೊಡ್ತೀವಿ, ವಾಪಸ್ ಬಂದು ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂತಂದ್ರು ನೀವು ನಮ್ಮ ಹತ್ರ ಹೇಳಿಸ್ಕೋಬೋದು ಅಂತೆಲ್ಲ. ಸೊ ಇಷ್ಟು ಸಪೋರ್ಟ್ ಇದ್ಮೇಲೆ ಅದು ಬಂದೇ ಬರುತ್ತೆ, ಯಾಕೆ ಮಾಡಬಾರ್ದು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಸ್ಟಾಪ್ ಇಲ್ಲ, ತಿರುಗಿ ನೋಡಿಲ್ಲ. ಅದು ಅಲ್ವಾ, ಒಳ್ಳೇದಾಯ್ತು ನೋಡಿ, ಅವ್ರು ಚೂಸ್ ಮಾಡೋದಕ್ಕೆ ನಿಮಗೆ ಲಾಸ್ ಇಲ್ಲ, ಏನು ಗಿಲ್ತಿಲ್ಲ. ಓಕೆ, ಅದೇ ಮೊದಲ ಚರಣದಾಸಿ ಸೀರಿಯಲ್, ನಿಮ್ಮ ಮೊದಲ ಸೀರಿಯಲ್, ಅದಕ್ಕೆ ಅದೇ ಸಡನ್ ಮ್ಯಾರೇಜ್ ಆಗಿರುತ್ತೆ ಆ ಥರದ್ದೆಲ್ಲ ಪಾತ್ರ ನೋಡಿ ನಿಮ್ಗೆ ಯಾಕೆ ಇಷ್ಟ ಆಯಿತು ಆ ಪಾತ್ರ? ಅಂದರೆ ಏನು ಅನಿಸ್ತು ಆ ಪಾತ್ರದ ಬಗ್ಗೆ ನಿಮಗೆ? ಆ್ಯಕ್ಚುಲಿ ಹಿಂಗೆ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆದಮೇಲೆ ಈಗ ಸೆಲೆಕ್ಟ್ ಆಗ್ಬಿಡ್ತೀನಿ ಫಸ್ಟ್, ಅಂದರೆ ನಾನೇನು ಕತೆ ಕೇಳಿ ಅದಕ್ಕೆ ಸೆಲೆಕ್ಟ್ ಆಗಿದ್ದಲ್ಲ, ಸೆಲೆಕ್ಟ್ ಆಗ್ಬಿಡ್ತೀನಿ. ಅದಾದ್ಮೇಲೆ ಕತೆ ಕೇಳಿದೆ, ಇಷ್ಟ ಆಯಿತು. ಆ್ಯಕ್ಚುಲಿ ಆ ಟೈಮಲ್ಲಿ ಬರ್ತಾ ಇದ್ದ ಸೀರಿಯಲ್ ಕತೆಗಳು ಎಲ್ಲ ತುಂಬ ಚೆನ್ನಾಗಿತ್ತು ರಿಯಲಿ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಈಗಲೂ ಜನಕ್ಕೆ ಕತೆ ನೆನಪಿದೆ. ಹೌದು, ಅಲ್ಲಿ ತುಂಬ ಜನ ಆ ದೀಪಾ ಪಾತ್ರದೊಟ್ಟಿಗೆ ಅವರು ಕೂಡ ಅದನ್ನು ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ. ಅದು ಮಗು ಆಗಿದ್ದು, ಮನೆಯವರೆಲ್ಲ ಬಿಟ್ಟು ಹೋಗೋದು, ನಾನು ಮಗುಗೋಸ್ಕರ ಹುಡ್ಕೊಂಡು ಬರೋದು, ಅದೆಲ್ಲ ತುಂಬ ಜನ ನೆನ್ಪಿಟ್ಕೊಂಡಿದ್ದಾರೆ. ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಅದು ಇನ್ನೂ ನೆನಪಿದೆ ಅಂದರೆ ನಾವು ಅದರಲ್ಲೇ ಗೊತ್ತಾಗುತ್ತೆ. ಸೊ ಅವತ್ತು ಅಳು ಮುಂಜೆ ಆ್ಯಕ್ಟಿಂಗ್ ಆಬ್ವಿಯಸ್ಲಿ, ಅದಕ್ಕೆಲ್ಲ ಪೇರೆಂಟ್ಸು ನಿಮ್ಮ ಅಣ್ಣ ಆಗಲಿ ಏನು ರಿಯಾಕ್ಷನ್ ಕೊಡ್ತಾ ಇದ್ರು? ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅವ್ರು ಏನು ಅಂದರೆ ಯಾಕೆ ಈ ಥರದ್ದು ಮಾಡ್ತಿದ್ಯಾ, ಆ ಥರದ್ದು ಮಾಡ್ತಿದ್ಯಾ ಏನೂ ಕೇಳಲ್ಲ. ಅಂದರೆ ಫ್ರೆಂಡ್ಸ್ ಆಗಲಿ ಟೀಸಿಂಗ್ ಎಲ್ಲ ಇರುತ್ತೆ, ಎಷ್ಟು ಅಳ್ತೀಯ ಮಾರ ಅದು ಕೇಳ್ತಾರೆ. ನನ್ನ ಲೆಕ್ಚರರ್ ಒಬ್ರು ಕಾಲ್ ಮಾಡ್ಬಿಟ್ಟು ಕೇಳಿದ್ರು, ಯಾಕೆ ಇಷ್ಟೊಂದು ಅಳೋ ಪಾತ್ರ ಎಲ್ಲ ಮಾಡ್ತಿದ್ಯಾ ನೀನು ಅಂತೆಲ್ಲ. ಓಕೆ ಓಕೆ. ಚರಣದಾಸಿ ಆದ್ಮೇಲೆ ನಿಮ್ಗೆ ಇನ್ನೂ ಅವಕಾಶಗಳು ಬರ್ತಾ ಹೋಯ್ತು. ಆ್ಯಕ್ಚುಲಿ ಚರಣದಾಸಿ ಮುಗಿಯೋ ಕೊನೆಯ ದಿನನೇ ನಂಗೆ ಒಂದು ಆಫರ್ ಬಂದಿತ್ತು. ಅದು ಏನಂದರೆ ಆ್ಯಕ್ಚುಲಿ ಆ ಥರ ನಮ್ಮನೆಯವ್ರ ರಾಣಿ ಕೊನೆ ದಿನಾನು ಶೂಟಿಂಗ್ ದಿನಾನು ನಂಗೆ ಒಂದು ಆಫರ್ ಬಂದಿತ್ತು ಇಮಿಡಿಯೇಟ್ ಆಗಿ. ಈ ಥರ ಸುಮಾರು ಸಲ ಆಗಿದೆ. ಸಖತ್ ಲಕ್ಕಿ ಇದೀರ ನೀವು ಆ್ಯಕ್ಚುಲಿ. ಬಟ್ ಎರಡೂ ಒಪ್ಕೊಂಡಿಲ್ಲ ನಾನು. ಅಯ್ಯೋ, ಅದು ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಬಂದಿತ್ತು, ಯಾಕೋ ಇಷ್ಟ ಆಗಲಿಲ್ಲ, ಅದಕ್ಕೆ ಒಪ್ಕೊಳ್ಳಿಲ್ಲ ಅದು. ಅಂದರೆ ಅವಾಗಷ್ಟೇ ಫಸ್ಟ್ ಸೀರಿಯಲ್ ಮಾಡ್ತಿದ್ದೆ, ಯಾಕೆ ರೀಪ್ಲೇಸ್ ಮಾಡಬೇಕು, ಮತ್ತು ಅಂದರೆ ಇನ್ನೂ ನೋಡೋಣ ಏನು ಬರ್ಬೋದು ಆಪರ್ಚುನಿಟಿ ಅಂತ ತಲೆಯಲ್ಲಿತ್ತು. ಸೊ ಅದನ್ನು ಒಪ್ಕೊಳ್ಳಿಲ್ಲ. ಅದೇ ನಾನಿನ್ನ ಬಿಡಲಾರೆ, ನಿಮ್ಮ ಆಸೆಯ ಒಂದು ಪಾತ್ರ ನಿಮಗೆ ಸಿಕ್ಕಿತ್ತು. ಹೇಗಿತ್ತು ಆ ಒಂದು ನಾನಿಲ್ಲ ಬಿಡಲಾರೆ ಒಂದು ಟೀಮ್ ಆಗಲಿ, ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್? ಸೇಮ್ ಟೀಮ್, ಚರಣದಾಸಿ ಟೀಮೇ ನಾನಿನ್ನ ಬಿಡಲಾರೆಲ್ಲೂ ಇದ್ದಿದ್ದು. ಸೊ ನಾನು ಇಲ್ಲಿವರೆಗೂ ಯಾವ್ಯಾವ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ, ನಂಗೆ ಎಲ್ಲೂ ಯಾವ ಬ್ಯಾಡ್ ಎಕ್ಸ್ಪೀರಿಯನ್ಸು ಆಗಿಲ್ಲ. ಎಲ್ಲ ಟೀಮು ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಅಂದರೆ ಎಲ್ಲದರಲ್ಲೂ ಲಕ್ಕಿ ಅಂತ ಹೇಳ್ಬೋದು. ಸೊ ಟಚ್ ವುಡ್. ಸೊ ಇಲ್ಲಿವರೆಗೂ ಸಿಕ್ಕಿರೋ ಟೀಮ್ಗಳಷ್ಟೇ ತುಂಬ ಫೆಂಟಾಸ್ಟಿಕ್ ಟೀಮ್. ಓಕೆ. ಚರಣದಾಸಿ ಆ ಥರದ್ದು ಮತ್ತೆ ಸಿಗಲ್ಲ ಅಂತ ಅನ್ಸುತ್ತೆ. ನಾನಿನ್ನ ಬಿಡಲಾರೆಯಲ್ಲಿ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ, ನನಗೆ ಫಸ್ಟ್ ಕಾಲ್ ಬಂದಿದ್ದು ಅಂತೆಲ್ಲ ಫುಲ್ ಖುಷಿಯಾಗಿದ್ದೆ. ಅದು ಚಾನೆಲ್ ಕೂಡ ಹೊಸದಾಗೆ ಲಾಂಚ್ ಆಗಿತ್ತಲ್ವಾ, ಅವ್ರು ಒಂದು ಈ ಥರ ಮೀಟಿಂಗ್ಗೆ ಒಂದು ಗೆಟ್ ಟುಗೆದರ್ ಥರ ಕರೆದಿದ್ರು. ಅವಾಗ ಅಲ್ಲಿ ಗೊತ್ತಾಗಿದ್ದು ನನಗೆ ನಾನೇ ಅಲ್ಲ, ಅಂದರೆ ನಾನೇನು ಫಸ್ಟ್ ಅಲ್ಲ ಅವ್ರು ನನ್ನನ್ನು ಅಪ್ರೋಚ್ ಮಾಡಿದ್ದು. ಅವರು ಸಿನಿಮಾದವ್ರನ್ನೆಲ್ಲ ಕೇಳಿದ್ದಾರೆ ಆ ಕ್ಯಾರೆಕ್ಟರ್ಗೆ. ಓಕೆ, ಹಾಂ. ಸೊ ಯಾರು ದೆವ್ವ ಕ್ಯಾರೆಕ್ಟರಾ, ಇಲ್ಲ ನಾನು ಮಾಡಲ್ಲ ಅಂತ ಸುಮಾರು ಜನ ರಿಜೆಕ್ಟ್ ಮಾಡಿ ಕೊನೆಗೆ ಯಾರು ಸಿಗದೆ ನನ್ನನ್ನು ಕೇಳಿದಾಗ ನಾನು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಯಾಕಂದರೆ ನಂಗೆ ಇಂಟ್ರೆಸ್ಟ್ ಇತ್ತು ಅದು. ಅಂದರೆ ಇಲ್ಲಿವರೆಗೂ ಮಾಡಿರೋ ಪಾತ್ರಗಳೆಲ್ಲ ಸೀರಿಯಲಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಗೋದೇ ಕಷ್ಟ ಅಂತ ಹೇಳ್ಬೋದು. ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ. ಮತ್ತೆ ಪಾಸಿಟಿವ್ ಅಂದರೆ ಎಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ಸು ಸ್ವಲ್ಪ ಸಿಮಿಲರ್ ಇರುತ್ತೆ, ನೆಗೆಟಿವ್ ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಆ ಥರ. ಬಟ್ ನಾನು ಇಲ್ಲಿವರೆಗೂ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಇದೆ. ಫಸ್ಟ್ದು ಸೋಬರ್ ಪಾಸಿಟಿವ್ ಕ್ಯಾರೆಕ್ಟರು, ನಾನೇನ ಬಿಡಲಾರೆ ದೆವ್ವ. ಸೊ ನನಗೆ ಅದು ಖುಷಿ ಆಯಿತು ಫಸ್ಟು. ಯೂಶಲಿ ನನ್ನ ಫೇಸ್ ನೋಡಿದ್ರೆ ಹೇಳ್ತಾರೆ ನೀನನ್ನು ಯಾರೋ ನೆಗೆಟಿವ್ ಕಾಸ್ಟ್ ಮಾಡ್ತಾರೆ ಅಂತ. ನನಗೆ ಅದು ಒಂದು ಇಲ್ಲ, ನಾನು ಪ್ರೂವ್ ಮಾಡ್ಬೇಕು ಅದನ್ನು ರಾಂಗ್ ಅಂತ. ಅಂದರೆ ಆರ್ಟಿಸ್ಟನ್ನ ಸುಮ್ಮನೆ ಮುಖ ನೋಡಿ ಇದೇ ಥರದ ಪಾತ್ರಕ್ಕೆ ಸೂಟ್ ಆಗ್ತಾರೆ,
ಮೇ ಬಿ ಅವ್ರಲ್ಲಿ ಆ ಕ್ಯಾಲಿಬರ್ ಇರ್ಬೋದು, ಬೇರೆ ಬೇರೆ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದು. ಅದು ಗೊತ್ತಾಗಲ್ಲ ಸುಮ್ಮನೆ ಮುಖ ನೋಡಿ. ಅದು ನಾವು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಇವರು ಸ್ಮೂತ್ ಕ್ಯಾರೆಕ್ಟರ್ಗೆ, ಸೋಬರ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಾರೆ ಅನ್ನೋದು. ನೆಗೆಟಿವ್ ಮಾಡಿದ್ರೆ ಬರೀ ನೆಗೆಟಿವ್ಸ್ಗೆ ಕಾಲ್ ಬರುತ್ತೆ, ಪಾಸಿಟಿವ್ ಮಾಡಿದ್ರೆ ಬರೀ ಪಾಸಿಟಿವ್ಸ್ಗೆ ಕಾಲ್ ಬರುತ್ತೆ. ಆಕ್ಚುಲಿ ಆ ಥರ ಆಗಬಾರ್ದು. ಹೌದು, ಡಿಫ್ರೆಂಟ್ ಕೊಟ್ರೆ. ಈಗ ಪಾತ್ರ ಕೊಟ್ರೆ ಆಡಿಷನ್ ಅಂತ ಮಾಡಿದೆ ಅದಕ್ಕೆ ಅಲ್ವಾ, ಅಂದ್ರೆ ಅವ್ರ ಏನ್ ಕೆಪಾಸಿಟಿ ಇದೆ ಅದನ್ನ ಆಕ್ಚುಲಿ ಪ್ರೂವ್ ಮಾಡ್ಬೋದು. ಹೌದು. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಲ್ಲಿ ಆ ಗೆಟ್ ಟುಗೆದರ್ ಅಲ್ಲಿ ಅವರು ಚಾನೆಲ್ ಕಡೆಯಿಂದ ಒಬ್ರು ಇದ್ರು. ಶೀ ಸೆಡ್, ಇಲ್ಲ ತುಂಬಾ ಜನನ್ನ ಹುಡುಕಿದೀವಿ ನಾವು, ನೋಬಡಿ ವಾಸ್ ರೆಡಿ ಟು ಟೇಕ್ ದಿಸ್ ಕ್ಯಾರೆಕ್ಟರ್, ನೀವ್ ಮಾಡ್ತಾ ಇದಿರಲ್ಲ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ನಂಗೆ ಅದೊಂದು ಅವಾಗ ತಲೆಯಲ್ಲಿ ಕೂತಿತ್ತು, ಅಂದ್ರೆ ಐ ಶುಡ್ ಪ್ರೂವ್, ನನಗೆ ಈ ತರ ಕ್ಯಾರೆಕ್ಟರ್ ಮಾಡೋ ಕೆಪಾಸಿಟಿ ಇದೆ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋದು ತಲೆಯಲ್ಲಿ ಕೂತಿತ್ತು. ಅದು ಶುರು ಆಗಿದ್ದು ಫಸ್ಟ್ 2-3 ಡೇಸ್ ನಂಗೆ ಶೂಟಿಂಗ್ ಇರಲಿಲ್ಲ. ಅವ್ರದ್ದು ಮದುವೆ ಸೆಲೆಬ್ರೇಷನ್ನು ಅದು ಇದು ಇತ್ತು. ಆ ಮದುವೆ ಸೆಲೆಬ್ರೇಷನ್ ಅಲ್ಲಿ ನನಗೆ ಅಕ್ಷಯ್ ನಂದಿನಿನ ಮದುವೆ ಆಗೋದು ಇಷ್ಟ ಇರಲ್ಲ. ಹೌದು. ಸೊ ನಾನು ಅಕ್ಷಯ್ನ ಇಷ್ಟಪಡ್ತಿರ್ತೀನಿ. ಸೊ ಅಷ್ಟ್ರಲ್ಲಿ ನಾನು ಸತ್ತೋಗಿರ್ತೀನಿ. ಸೊ ಬಂದ್ಬಿಟ್ಟು ಇಡೀ ಮದುವೆ ಮನೆನ ಬೆಂಕಿ ಹಾಕ್ತೀನಿ ನಾನು. ಅವತ್ತು ಯಾರೂ ಇರಲಿಲ್ಲ, ಅಂದರೆ ಈವ್ನಿಂಗ್ವರೆಗೂ ಎಲ್ರಿಗೂ ಶೂಟ್ ಇತ್ತು. ಮುಗಿದ್ಮೇಲೆ ನಂದು ನೈಟ್ ಫುಲ್ ನಂದಿತ್ತು. ನಾನು ಒಬ್ಳೆ ಆರ್ಟಿಸ್ಟು, ನೈಟ್ ಪೂರ್ತಿ ನಂದಿತ್ತು. ಅದು ಮುಗಿದ್ಮೇಲೆ ವಿನೋದ್ ಸರ್ ಹಿಂಗೆ ಹೆಗ್ಲು ಮೇಲೆ ಕೈ ಹಾಕ್ಬಿಟ್ಟು, ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ, ನೀವು ನನ್ನ ಇದಕ್ಕೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಮಗೂ ಡೌಟ್ ಇತ್ತು ಹೆಂಗೆ ಮಾಡ್ತೀಯೋ ಏನೋ ಅಂತ, ಬಟ್ ನೀನು ಅದನ್ನು ಪ್ರೂವ್ ಮಾಡಿಕೊಂಡೆ ಇವತ್ತು, ಖುಷಿ ಆಯಿತು. ಅಂದರೆ ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ನಂಗೆ ದಟ್ ಡೇ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಅವತ್ತದ್ದು ಇತ್ತು, ಪ್ರೂವ್ ಮಾಡಬೇಕು, ಅದು ನನಗೂ ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತೆ ಅಂತ. ಅವ್ರ ಡೈರೆಕ್ಟರ್ ಕೈಲ ಮಾತು ಹೇಳಿಸ್ಕೊಂಡ್ಮೇಲೆ ಆಬ್ವಿಯಸ್ಲಿ ಒಂಥರ ತುಂಬ ಖುಷಿ ಆಯ್ತು, ಸ್ಯಾಟಿಸ್ಫೈಡ್ ಆಗಿರುತ್ತೆ. ಓಕೆ, ಅವಾಗ ಒಂಥರ ತುಂಬ ರ್ಯಾಶ್ ಆಗಿ ತುಂಬ ಹೇಗೆ ನೀವು ಅದನ್ನ ಆ ಪಾತ್ರನ ನಿಮ್ಗೆ ಇನ್ವಾಲ್ವ್ ಮಾಡ್ಕೊಳ್ತಿದ್ರಿ? ಅದ್ರಿಂದ ಅಂದ್ರೆ ಪ್ರಿಪ್ರೇಷನ್ ಮಾಡ್ಕೊಂಡೆ. ಅಂದ್ರೆ ಈ ವಿಯರ್ಡ್ ಆಗಿ ನಗೋದು ಇದೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಈ ಥರದ್ದೆಲ್ಲ ಹೇಳಿದ್ರೆ ಹೆಂಗ್ ಮಾಡೋದು ಅಂತ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಂಡು ಹೋಗಿದ್ದೆ. ನಗೋದು, ಆ ಎಕ್ಸ್ಪ್ರೆಷನ್ಸ್, ಈ ಮನೇಲಿ ಏನು ಒಂಥರ ಕಮೆಂಟ್ ಮಾಡ್ತಾ ಇರೋದು ಆ ಥರದ್ದೇನು ಆಗ್ತಿರ್ಲಿಲ್ವಾ? ನೀವು ಬಂದ ಕೂಡಲೇ ನಿಮ್ಮ ಅಣ್ಣ ಆಗಲಿ ಅವರೆಲ್ಲ? ಅದು ತುಂಬಾ ರೇಕ್ಸ್ ಅವರು, ಅದೆಲ್ಲ ಇತ್ತು. ಕಾಲೇಜ್ನಲ್ಲಿ ಒಂಥರ ನಿಮಗೆ ಇಲ್ಲ, ಅಷ್ಟರಲ್ಲಿ ಕಾಲೇಜ್ ಮುಗ್ದೋಗಿತ್ತು. ಮುಗ್ದೋಗಿತ್ತು. ಆಬ್ವಿಯಸ್ಲಿ ಫ್ರೆಂಡ್ಸ್ ಎಲ್ಲ ನಿಮಗೆ ಆಬ್ವಿಯಸ್ಲಿ ಇರುತ್ತೆ. ನಾ ಇವನ್ ಯಾವ್ದಾದ್ರು ಒಂದು ಚಿಕ್ಕ ಚಿಕ್ಕ ಪಾತ್ರ ಮಾಡಿಬಿಟ್ರೆ ನಾಟಕಗಳಲ್ಲಿ ಅದನ್ನ ಇಡೀ ವರ್ಷ ಟೀಸ್ ಮಾಡ್ತಾರೆ. ಸೊ ನಿಮಗೆ ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇರುವಂಥದ್ದು? ಅದು ಎಲ್ಲರೂ ಟೀಸ್ ಮಾಡ್ತಾ ಇದ್ರು. ಮತ್ತೆ ಒಂದ್ಸಲ ಮಜಾ ಟಾಕೀಸ್ಗೆ ಹೋದಾಗ್ಲೂ ಅದು ಅದರಿಂದ ಕರೆದಿದ್ದಾಗ ಅಲ್ಲೂ ಅಷ್ಟೇ ದೆವ್ವದ್ದು ಆ ಥರ ಪ್ಲೇ ಮಾಡಿದ್ದೆ. ಸೊ ಆ ಮೀಮ್ಸ್ ಎಲ್ಲ ಬಂದಿತ್ತು. ಹೌದು, ಮೀಮ್ಸ್ ಎಲ್ಲ ಬಂದಿತ್ತು. ಆಲ್ಮೋಸ್ಟ್ ಟ್ರೆಂಡಿ ಆಗಿಬಿಟ್ಟು ಅದೆಲ್ಲ ಫಾರ್ವರ್ಡ್ ಮಾಡ್ತಿರ್ತಾರೆ ನನಗೆ. ಹೌದು, ಟ್ಯಾಗ್ ಎಲ್ಲ ಮಾಡುವಂಥದ್ದು ಇರುತ್ತೆ. ಓಕೆ, ನಿಮಗೆ ಲೈಕ್ ಪಾಸಿಟಿವ್ ಶೇಡು ಮಾಡಿದ್ದೀರಾ, ನೆಗೆಟಿವ್ ಶೇಡು ಕೂಡ ಮಾಡಿದ್ದೀರಾ. ನಿಮಗೆ ಯಾವುದು ತುಂಬ ಒಂಥರ ಮನಸ್ಸಿಗೆ ಹತ್ತಿರವಾದ ಪಾತ್ರ ಇದುವರೆಗೂ ಅಂತ ಹೇಳಿದರೆ? ಫಸ್ಟ್ ಥಿಂಗ್ ಇಸ್ ಫಸ್ಟ್, ನಾವು ಫಸ್ಟ್ ಟೈಮ್ ಏನು ಮಾಡ್ತೀವೋ ಅದು ತುಂಬ ಫೇವ್ರೇಟ್ ಆಗಿರುತ್ತೆ. ಸೊ ದೀಪಾ ಕ್ಯಾರೆಕ್ಟರ್ ನನಗೆ ತುಂಬ ಫೇವ್ರೇಟ್. ಓಕೆ, ಅದು ಬಿಟ್ಟರೆ ನನಗೆ ಅದೇ ಎಲ್ಲ ಕ್ಯಾರೆಕ್ಟರ್ಸು ಇಲ್ಲಿವರೆಗೂ ಮಾಡಿರೋದು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಪ್ರೀತಿಯಿಂದ. ಸೊ ಎಲ್ಲ ಕ್ಯಾರೆಕ್ಟರ್ಸು ಇಷ್ಟನೇ. ಅಂದರೆ ಸ್ವಲ್ಪ ಈಗ ನೆಗೆಟಿವ್ ಮಾಡೋದಕ್ಕೆ ಪರ್ಫಾರ್ಮೆನ್ಸಿಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಇರುತ್ತೆ. ಇದರಲ್ಲೂ ಅಷ್ಟೇ, ಸಮೀಪ್ ಮಾಡಬೇಕಾದ್ರೆ ನಾವು ಹೇಳ್ತಿರ್ತೀವಿ ಇಂದಿರಾ ಕ್ಯಾರೆಕ್ಟರ್ಗೆ ಎಷ್ಟು ಪರ್ಫಾರ್ಮೆನ್ಸಿಗೆ ಸ್ಪೇಸ್ ಇದೆ. ನಾನು ಪಾಸಿಟಿವ್ ಅಂದರೆ ಸುಮ್ಮನೆ ನಾವು ನ್ಯಾಚುರಲಾಗಿ ಒಂದು ಕಡಿಮೆ ಆ್ಯಕ್ಟ್ ಮಾಡಿದ್ರೂ ಸಾಕು. ಹೌದು, ಅಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡಿದ್ರೆ ಅದು ಓವರ್ ಆ್ಯಕ್ಟಿಂಗ್ ಥರನೋ ಏನೋ ಅನಿಸ್ಬಿಡುತ್ತೆ. ತುಂಬ ಸಟಲ್ಲಾಗಿ ಮಾಡ್ಬೇಕು ಪಾಸಿಟಿವ್ಗೆ, ಸುಮ್ಮನೆ ಬಿಹೇವ್ ಮಾಡಿದ್ರೆ ಸಾಕು ಅದಕ್ಕೆ. ಆ ನೆಗೆಟಿವ್ಗೆ ಹಂಗಲ್ಲ, ಸ್ವಲ್ಪ ವಿಯರ್ಡ್ ಆಗಿ ಏನಾದರೂ ಮಾಡ್ತಾ ಇರಬೇಕು, ಗೊತ್ತಾಗಬೇಕು, ಎಕ್ಸ್ಪ್ರೆಷನ್ ತುಂಬ ಪ್ಲೇ ಮಾಡಬೇಕಾಗತ್ತೆ. ಓಕೆ, ಸೊ ಅದು ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಓಕೆ ಓಕೆ ಅಂದ್ರೆ ನನಗೆ ಈ ಬಬ್ಲಿ ಕ್ಯಾರೆಕ್ಟರ್ ಮಾಡಿಲ್ಲ, ಹೈಪರ್ ಆಕ್ಟಿವ್ ಗರ್ಲ್ ಈ ತರ ಕ್ಯಾರೆಕ್ಟರ್ ಮಾಡಿಲ್ಲ. ಫೀಮೇಲ್ ಲೀಡ್ ಆ ತರದ್ ಒಂದು, ಅಂದ್ರೆ ಈಗ ನಮ್ಮನೆಯವ್ರ ರಾಣಿಲಿ
ಅಂಕಿತಾ ಅವ್ರ ಕ್ಯಾರೆಕ್ಟರ್ ಇತ್ತಲ್ಲ, ಆ ಥರದ್ ಒಂದು ಸ್ವಲ್ಪ ಬಬ್ಲಿ ಆಗಿ ಟಾಕೆಟಿವ್ ಆಗಿ ಹೈಪರ್ ಗರ್ಲ್ ಆ ಥರದ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈಗ ದೀಪಿಕಾ ಪಡುಕೋಣೆ ಅವರ ಯಾವುದು ನಿಮಗೆ ತುಂಬಾ ಒಂಥರ ಇಷ್ಟ ಆಗುತ್ತೆ, ಅದನ್ನ ಮಾಡಲೇಬೇಕು ಅಂತ? ತುಂಬಾ ಇದೆ, ಪದ್ಮಾವತಿ ಆ ಥರದ್ದೆಲ್ಲ. ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಅವ್ರ ಮೂವಿಯಲ್ಲಿ ಎಲ್ರಿಗೂ ಆಕ್ಟ್ ಮಾಡಕ್ ಇಷ್ಟ ಇರುತ್ತೆ. ಹೌದೌದು, ಆಬ್ವಿಯಸ್ಲಿ ಆ ಥರ ಕ್ಯಾರೆಕ್ಟರ್ಸ್ ಮಾಡಕ್ಕೂ ಇಷ್ಟ ಇರುತ್ತೆ. ಇಷ್ಟ ಇದೆ ನಿಮಗೆ. ಜಬ್ ವಿ ಮೆಟ್ ಅಲ್ಲಿ ಇವ್ರಿದಾರಲ್ಲ, ಕರೀನಾ ಕಪೂರ್, ಆ ಥರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ. ಆಕ್ಚುಲಿ ತುಂಬಾ ಸೂಟ್ ಆಗುತ್ತೆ ನಿಮಗೆ ಆ ಥರ. ಇಲ್ಲ, ಬಟ್ ನನ್ನ ನೋಡಿದ್ರೆ ಹಂಗ ಹೇಳಲ್ಲ ಯಾರು. ಬಟ್ ಯಾಕೆ ಗೊತ್ತಾ, ಅದೇ ಮೋಹಿನಿ ಪಾತ್ರ ಅದೆಲ್ಲ ನೋಡಿದೀವಲ್ಲ, ಬಿಕಾಸ್ ಇಲ್ಲ ಅಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಇರ್ತೀನಿ. ಸೊ ಎಲ್ರು ಅನ್ಕೋತಾರೆ ನೀನು ನಿನ್ ಕೈಲ ಅದು ಆಗಲ್ವೇನೋ ಅಂತ. ಅದೇ ಹೇಳೋದು, ಅಟ್ಲೀಸ್ಟ್ ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ ಅನ್ನೋ ಥರ. ಹೌದು, ಆಡಿಷನ್ ಮಾಡಿ ನೋಡಿ. ಹೌದು, ಆ ಥರ ಫುಲ್ ತುಂಬಾ ಸೂಪರ್ ಆಕ್ಟಿವ್ ಆಗಿ ಮಾಡುವಂಥದ್ದು ಆ ಥರ ನಿಮಗೆ ಇಷ್ಟ ಆಗುತ್ತೆ? ಆ ಥರದ್ದು ಮಾಡಿಲ್ಲ, ಸೊ ಮಾಡ್ಬೇಕು ಅನ್ನೋ ಆಸೆ. ಓಕೆ, ನಾಟಕ ಮಾಡಿದೀನಿ ಆ ಥರದ್ದು. ಒಂದು ಹುಡುಗಿ ಕ್ಯಾರೆಕ್ಟರ್, ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು, ಸ್ವಲ್ಪ ಈ ತರ ಹೈಪರ್ ಇರೋದು. ಓಕೆ, ಈಗ ಮ್ಯಾಮ್ ಅಕಸ್ಮಾತ್ ನೀವು ಈ ಫಿಲ್ಮ್ ಇಂಡಸ್ಟ್ರಿಗೆ ಅಥವಾ ಈ ಕಿರುತೆರೆಗೆ ಬರಲಿಲ್ಲ ಅಂದ್ರೆ ನೀವು ಏನಾಗಿರ್ತಿದ್ರಿ? ಮೊದಲೇ ಹೇಳಿದ್ರೆ ಫ್ಯಾಷನ್ ಡಿಸೈನರ್. ಈಗಲೂ ನಿಮಗೆ ಅದ್ರ ಮೇಲೆ ಒಂಥರ ಇಲ್ಲ, ಮುಂಚೆ ಚರಣದಾಸಿ ಮಾಡ್ಬೇಕಾದ್ರೆ ತುಂಬಾ ಇತ್ತು. ಅಂದ್ರೆ ಐ ವಿಲ್ ಗೋ ಬ್ಯಾಕ್ ಟು ಫ್ಯಾಷನ್ ಡಿಸೈನಿಂಗ್ ಅಥವಾ ಪ್ಯಾರಲಲ್ ಆಗಿ ಮಾಡ್ತೀನಿ ಅನ್ನೋದು ತುಂಬಾ ಇತ್ತು. ಅದು ಏನೋ ಗೊತ್ತಿಲ್ಲ, ಬರ್ತಾ 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 ಈಗ ಅದು ತುಂಬಾ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೀನಿ ಅದರಿಂದ. ಅಂದ್ರೆ ಮಾಡ್ತೀನಿ, ಏನೋ ನಂದು ಡ್ರೆಸ್ ಏನಾದ್ರು ಡಿಸೈನ್ ಮಾಡ್ಕೊಳ್ಳೋದು ಅಥವಾ ಲೈಟಾಗಿ ಸ್ಟಿಚಿಂಗ್ ಬರುತ್ತೆ. ಯಾವಾಗಲೂ ಜುಗಾಡ್ ಮಾಡೋ ಕೆಲಸಗಳೇ ಮಾಡ್ತಿರ್ತೀನಿ. ಆ ಥರ ಸ್ವಲ್ಪ ಜಾಸ್ತಿ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ. ಸೊ ಮ್ಯಾಮ್, ಈಗ ಸೀರಿಯಲ್ ಅಂದಾಗ ತುಂಬ ಬ್ಯುಸಿ ಶೆಡ್ಯೂಲ್ಗಳಿರುತ್ತೆ, ತುಂಬ ಕಷ್ಟ ಇರುತ್ತೆ. ಸೊ ಅರ್ಜೆಂಟಲ್ಲಿ ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಮೂಮೆಂಟಲ್ಲಿ ಒಂಥರ ಆ ಡೈಲಾಗ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಹೇಳಿ ನಿಮ್ಮನ್ನು ನೀವು ಹೇಗೆ ಫ್ರೀ ಮಾಡ್ಕೊಳ್ತೀರಾ? ಒಂಥರ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ತೀರಾ ಶೂಟ್ ಟೈಮಲ್ಲೆಲ್ಲ? ಅಂದರೆ ಈಗ ಬೇರೆ ಫಾರ್ಮ್ ಆಫ್ ಆ್ಯಕ್ಟಿಂಗಲ್ಲಿ ಲೈಕ್ ಸಿನಿಮಾ ಅಥವಾ ಥಿಯೇಟರಲ್ಲಂತೂ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ. ಒಂದು ನಾಟಕನ ನಾವು ತಿಂಗಳಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಮಾಡ್ತೀವಿ. ಸಿನಿಮಾದಲ್ಲೂ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ, ಸ್ಕ್ರಿಪ್ಟ್ ಎಲ್ಲ ಮುಂಚೆನೇ ಸಿಗೋದು ಆ ಥರದ್ದು. ಸೀರಿಯಲ್ಲಂತೂ ಆ ಅವಕಾಶನೇ ಇಲ್ಲ. ಸೊ ಎಷ್ಟೊಂದು ಸಲ ನಾನು ಅನ್ಕೋತಾ ಇರ್ತೀನಿ, ಅಂದರೆ ಸ್ಕ್ರಿಪ್ಟ್ ಓದ್ಬೇಕಾದ್ರೆ ಅದು ಮನಸ್ಸೆಲ್ಲ ಹಾಕೋಬೇಕು, ಇದನ್ನು ಹೆಂಗೆ ಮಾಡ್ಬೋದು ಅಂತ. ಕೆಲವೊಂದ್ಸಲ ಎಷ್ಟು ಅರ್ಜೆಂಟಲ್ಲಿ ಶೂಟ್ ಮಾಡ್ತಿರ್ತೀವಿ ಅಂದ್ರೆ ಸ್ಕ್ರಿಪ್ಟ್ ಕೂಡ ನಾವು ನೋಡೇ ಇರಲ್ಲ. ಅಂದ್ರೆ ಯಾವಾಗ್ಲೂ ಸ್ಕ್ರಿಪ್ಟ್ ಬಂದಿರುತ್ತೆ, ಅವ್ರು ಅವಾಗ ಪ್ರಿಂಟ್ ಔಟ್ ತಗೊಂಡ್ಬಂದಿರ್ತಾರೆ. ನಮಗ್ ಏನ್ ಫುಲ್ ಸೀನ್ ಅಂತ ನಮ್ಗೆ ಗೊತ್ತೂ ಇರಲ್ಲ. ಅಷ್ಟು ಅರ್ಜೆಂಟಲ್ಲಿ ಶೂಟ್ ಮಾಡ್ತಿರ್ತೀವಿ. ಅಷ್ಟು ಅಂದ್ರೆ ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾಡ್ಬೇಕಷ್ಟೆ. ಹೌದು, ಕೆಲವು ಸಲ ಅವಕಾಶನೂ ಸಿಗತ್ತೆ, ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಸಿಗುತ್ತೆ. ಸೊ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಬ್ಯಾಲೆನ್ಸ್ ಮಾಡೋದು ನಾನು ತುಂಬಾ ಕಡೆ ನೋಡಿರೋದು, ಒಂಥರ ಫ್ರೀ ಇರಲ್ಲ, ರೆಡಿ ಇರಬೇಕು, ಫುಲ್ ರೆಡಿಯಾಗಿ ಕೂತ್ಕೊಂಡಿರ್ಬೇಕು. ಸೊ ಆ ಮೂಮೆಂಟಲ್ಲಿ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದು ಎಲ್ಲಾದ್ರೂ ಕಡಿಮೆ ಆಗ್ತಿದೆ, ಆ ಥರ ಏನಾದರೂ ಅನಿಸಿದೆ ನಿಮಗೆ? ಶೂಟ್ ಇರಬೇಕಾದ್ರೆ ಸ್ವಲ್ಪ ಹಂಗೆ ಅನ್ಸುತ್ತೆ. ಮತ್ತೆ ಯಾವಾಗಲೂ ಒಂದೇ ಥರನೂ ಇರಲ್ಲ. ಕೆಲವು ಸಲ ತುಂಬಾ ಫ್ರೀ ಆಗಿರ್ತೀವಿ, ತುಂಬಾ ಆಲ್ ಆರ್ಟಿಸ್ಟ್ ಎಲ್ಲ ಇದ್ದಾಗ ಎಲ್ಲರೂ ಇರ್ತಾರಲ್ಲ. ಸೊ ಅಂತ ಟೈಮಲ್ಲಿ ಫ್ರೀ ಇರ್ತೀವಿ. ಈಗ ಮೂರ್ ಜನ ಇಬ್ಬಿಬ್ರು ಈ ತರ ಇದ್ದಾಗ ನಮ್ಗಳ್ದೇ ಸೀನ್ಸ್ ಇರುತ್ತೆ, ಅವಾಗ ತುಂಬಾ ಬ್ಯುಸಿ ಇರ್ತೀವಿ. ಅವಾಗ ಸ್ವಲ್ಪ ಟಯರ್ಡ್ ಆಗುತ್ತೆ ಅಲ್ವಾ? ಶೂಟ್ ಇದ್ದಾಗ ಸ್ವಲ್ಪ ಹಂಗೆ. ಮತ್ತೆ ನಮ್ದು ಏನಂದ್ರೆ ಫಿಕ್ಸ್ಡ್ ಸ್ಕೆಡ್ಯೂಲ್ ಇರಲ್ಲ. ಅಥವಾ ಈಗ ಪರವಾಗಿಲ್ಲ, ಸ್ನೇಹದ ಕಡಲಲ್ಲಿ ನಾವು 2nd ವೀಕ್ ಮತ್ತೆ 4th ವೀಕ್ ಶೂಟ್ ಮಾಡ್ತೀವಿ. ಸೊ ಪರವಾಗಿಲ್ಲ, ಅದು ಸ್ವಲ್ಪ ಫಿಕ್ಸ್ಡ್ ಇದೆ. ಸ್ವಲ್ಪ ರಿಲೀಫ್ ಇದೆ. ಸೊ ಮುಂಚೆಲ್ಲ ಹಂಗೆ ಅನ್ಸೋದು, ಏನೋ ಫಿಕ್ಸ್ಡ್ ಇಲ್ವಲ್ಲ, ಫಿಕ್ಸ್ಡ್ ಹಾಲಿಡೇ ಇಲ್ಲ, ಫಿಕ್ಸ್ಡ್ ಇದಿಲ್ಲ ಅಂತ ಬೇಜಾರಾಗೋದು. ಬಟ್ ಈಗ ಐ ಆಮ್ ಯೂಸ್ ಟು ದಿಸ್. ಸುಮಾರು ವರ್ಷ ಆಯ್ತಲ್ಲ, ಈಗ ಏನ್ ಬಂದ್ರು ರೆಡಿ ಅವಲ್ಲ. ಈಗ ಫ್ರೀ ಸಿಕ್ರೇನೆ ವಾವ್ ಇಷ್ಟೊಂದು ಫ್ರೀ ಇದೆ ನಾನು ಫೀಲ್ ಆಗಿ. ಇದಕ್ಕೆ ಜಸ್ಟ್ ಆಗ್ಬಿಟ್ಟು ಯಾರು ಫಿಕ್ಸ್ಡ್ ಇದು ಕೇಳಿದ್ರೆ ಯಾವಾಗ ಫ್ರೀ ಇರ್ತೀಯ ಹೇಳು, ಹೆಂಗ್ ಹೇಳೋದು ಇವ್ರಿಗೆ ಯಾವಾಗ ಫ್ರೀ ಇರ್ತೀನಿ? ತುಂಬಾ ಕಷ್ಟ ಆಗ್ಬಿಡುತ್ತೆ. ಓಕೆ, ಈಗ ಮ್ಯಾಮ್, ಈಗ ತುಂಬ ಸೀನಲ್ಲಿ ನಿಮಗೆ ತುಂಬ ಎಮೋಷ್ನಲ್ ಆಗಿರುವಂಥ ಸೀನ್ಗಳು ಬರುತ್ತೆ, ತುಂಬ ಅಳ್ಳೋದು ಆ ಥರದ್ದೆಲ್ಲ ಬರುತ್ತೆ. ನಿಮಗೆ ಅದರಿಂದ ಸಡನ್ನಾಗಿ ಹೇಗೆ ಹೊರಗಡೆ ಬರ್ತೀರಾ? ಅಥವಾ ಮನೆಗೆ ಆ ಫೀಲನ್ನೇ ಇಟ್ಕೊಂಡು ಮನೆಗೆ ಹೋಗಿ ಇರುವಂಥದ್ದು? ಇಲ್ಲ, ಆ್ಯಕ್ಚುಲಿ ಆರ್ಟಿಸ್ಟ್ ಆದವ್ರು ಅದನ್ನ ಮಾಡಬಾರ್ದು. ಓಕೆ, ಪಾತ್ರ ಏನು ಮಾಡ್ತೀವಿ ಆ ಪಾತ್ರದಲ್ಲಿ ಇರೋಷ್ಟು, ಅಂದರೆ ಅದು ಮಾಡೋರಿಗೆ
ಆರ್ಟಿಸ್ಟ್ಗಳಿಗೆ ಒಳ್ಳೇದನ್ಸುತ್ತೆ. ಅದನ್ನ ಕ್ಯಾರಿ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ ಓಕೆ. ಈಗ ಯಾವುದೋ ಅಳೋದು ಮಾಡ್ತಿರ್ತೀರಾ, ತುಂಬಾ ಎಮೋಷನಲ್ ಆಗಿರೋದು, ಅದರಲ್ಲೇ ದಿನಪೂರ್ತಿ ಅದೇ ಎಮೋಷನಲ್ಲಿ ಇದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಆಚೆ ಬರಬೇಕು. ಮತ್ತೆ ಕೆಲವ್ರನ್ನ ನೋಡಿದೀನಿ ಆ ಥರನೇ ತುಂಬಾ ಅದನ್ನ ಮನ್ಸಿಗೆ ತಗೊಂಡು ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಹೌದು. ಸೊ ಮಾಡೋವರೆಗೂ ಅಷ್ಟೇ ಹೌದು, ಪಾತ್ರದಲ್ಲಿರ್ಬೇಕು. ಅಲ್ಲಿಂದ ಬಂದ ತಕ್ಷಣ ಅದು ವಾಪಸ್ ನಾವಾಗ್ಬಿಡ್ಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇಲ್ಲ ಅಂದ್ರೆ ನೆಗೆಟಿವ್ ಮಾಡ್ಬೇಕಾದ್ರೆ ದಿನಪೂರ್ತಿ ನಾನು ಕೋಪದಲ್ಲಿ ಕೆಲವರು ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ, ಅದರಿಂದ ತುಂಬಾ ಟೈಮ್ ತಗೊಳ್ತಾನೆ ಹೊರಗಡೆ ಬರಕ್ಕೆ. ಸೊ ನೀವು ನಾನಿನ್ನ ಬಿಡಲಾರೆಯಿಂದ ಹೊರಗಡೆ ಬರ್ಲಿಕ್ಕೆ ಮನೇಲಿ ಹೋಗಿ ಅದೇ ಲುಕ್ ಎಲ್ಲ ಕೊಟ್ಬಿಟ್ಟಿದ್ರೆ ಇಲ್ಲ, ಆ ಥರದ್ದೇನೂ ಆಗಿಲ್ಲ ನಿಮಗೆ. ಈಗ ಒಂದು ಸೀರಿಯಲಲ್ಲಿ ನೀವೀಗ ಇದು ನಟನೆ ಮಾಡ್ತಾ ಬರ್ತಾ ಇದ್ದೀರಾ, ಪೇರೆಂಟ್ಸ್ಗಳದ್ದು ಅದೇ ರೀತಿ ಸಪೋರ್ಟ್ ಇದೆ. ನಿಮ್ಮ ಹಸ್ಬೆಂಡ್ ಏನಂತಾರೆ, ಅವರ ಸಪೋರ್ಟ್ ಹೇಗಿದೆ, ಅವ್ರು ಹೇಗೆ ಜಡ್ಜ್ ಮಾಡ್ತಾರೆ ನಿಮ್ಮ ಆ್ಯಕ್ಟಿಂಗನ್ನೆಲ್ಲ? ಅಲ್ಲ, ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ದಿನ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲ, ನನಗೆ ಪೇರೆಂಟ್ಸ್ ಆಗಲಿ, ಹಸ್ಬೆಂಡ್ ಆಗಲಿ, ನನ್ನ ಇನ್ಲಾಸ್ ಆಗಿರಲಿ, ಅತ್ತೆ ಮಾವ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆ. ಅವರು ಈಗ ನನ್ನ ಹಸ್ಬೆಂಡ್ ನನ್ನ ಸೀರಿಯಲ್ಸ್ ನೋಡ್ತಾರೆ. ಅವ್ರು ಹೇಳಲ್ಲ, ನಾನು ಕೇಳಿದ್ದೀನಿ ನನ್ನ ಸೀರಿಯಲ್ ನೋಡಿ, ನೀವೇ ಅಲ್ವಾ ನನ್ನ ಫಸ್ಟ್ ಫ್ಯಾನ್, ನನ್ನ ಸೀರಿಯಲ್ ನೀವು ನೋಡಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರೆ, ನೀವೇ ನೋಡ್ಬೇಕು ಅಂತ ನೋಡ್ತಾರೆ. ಅವರು ನೋಡ್ತಾರೆ. ಈಗ ಜಡ್ಜ್ ಹೇಳ್ತಾರೆ, ಏನಾದ್ರೂ ಮಿಸ್ಟೇಕ್ ಇದ್ರೆ ನಾ ಕೇಳ್ತೀನಿ, ಕರೆಕ್ಟ್ ಆಗಿ ಮಾಡ್ತಾ ಇದೀನಾ, ಜಾಸ್ತಿ ಮಾಡ್ತಾ ಇದೀನಿ ಅಂತ ಅನಿಸ್ತಿದ್ಯಾ ಅಥವಾ ಕಡಿಮೆ ಮಾಡ್ತಾ ಇದೀನಿ ಅಂತ ಅನಿಸ್ತಿದ್ಯಾ, ತೀರಾ ಸಟಲ್ ಆಗಿ ಮಾಡ್ತಾ ಇದೀನಿ ಅಂತ ಅನಿಸ್ತಿದ್ಯಾ ಅಥವಾ ಪರ್ಫೆಕ್ಟ್ ಆಗಿ ಮಾಡ್ತೀನ, ನ್ಯಾಚುರಲ್ ಆಗಿ ಮಾಡ್ತಾ ಇದೀನಾ. ನಾನು ಎಲ್ಲಾ ಪ್ರಶ್ನೆನೂ ಅವ್ರನ್ನೇ ಕೇಳೋದು. ಚೆನ್ನಾಗಿ ಕಾಣಿಸ್ತಿದ್ದೀನ, ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿದ್ದೀನ, ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ, ಎಲ್ಲ ಕೇಳ್ತೀನಿ. ಅವ್ರು ಹೇಳ್ತಾರೆ, ಫೀಡ್ಬ್ಯಾಕ್ ಹೇಳ್ತಾರೆ. ಆಲ್ಮೋಸ್ಟ್ ಗೂಗಲ್ ತರ ಅವ್ರೀಗ ಆ ಥರ ಹೇಳ್ತಾರೆ. ಅವ್ರು ಏನು ಯಾವ್ದಾದ್ರು ಒಂದು ನೆನಪಿದೆಯಾ ನಿಮಗೆ, ಈ ಥರ ಹೇಳಿ ಜಡ್ಜ್ ಮಾಡಿ ನಿಮಗೆ ಒಂಥರ ಕಮೆಂಟ್ ಹೊಡೆದಿರೋದು, ಕಾಲು ಎಳ್ದಿರೋದು ಹಸ್ಬೆಂಡ್? ಆ ಥರ ಪರ್ಟಿಕ್ಯುಲರ್ ಆಗಿ ಯಾವುದು ನೆನಪಿಲ್ಲ. ಬಟ್ ಫೀಡ್ಬ್ಯಾಕ್ ಅಂತೂ ಎಲ್ಲದ್ರ ಮೇಲೂ ಕೊಡ್ತಿರ್ತಾರೆ. ಒಂದೊಂದ್ಸಲ ಸ್ಟೋರಿ ಮೇಲೂ ಕೊಡ್ತಿರ್ತಾರೆ. ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಮಾತ್ರ ಅದನ್ನ ಫಸ್ಟ್ ಹೇಳ್ತಾರೆ, ನೋಡಿ ಇಲ್ಲೇನೋ ಈ ತರದ್ದು ನಾನೇ ಮಾಡಿದ್ರು, ನೀನ್ ಇಲ್ಲೇನೋ ಸ್ವಲ್ಪ ಫಂಬಲ್ ಮಾಡ್ಬಿಟ್ಟಿದ್ದೆ ನೋಡು ಅದನ್ನ, ಅಥವಾ NG ಶಾರ್ಟ್ ಹಾಕಿದ್ರೆ ನೋಡು ಅದು ಏನೋ ಎಡಿಟಿಂಗ್ ಸರಿಗ್ ಮಾಡಿಲ್ಲ, ಅವರು ಏನೋ ಬೇರೆ ಹಾಕಿದ್ದಾರೆ, ಈ ತರದ್ದೆಲ್ಲ ಹೇಳ್ತಾರೆ. ನಾನ್ ತಪ್ಪು ಮಾಡಿದ್ರು ಹೇಳ್ತಾರೆ, ಬೇರೆ ಯಾರ ಕಡೆಯಿಂದನಾದ್ರೂ ತಪ್ಪಾಗಿದ್ರು ಹೇಳ್ತಾರೆ. ಓಕೆ. ಹಾಗಾದ್ರೆ ನೆಕ್ಸ್ಟ್ ಈಗ ನೀವು ಶೂಟಿಂಗ್ ಎಲ್ಲ ಮುಗಿಸಿ ತಡರಾತ್ರಿ ಹೋಗಿರುವಂತ ಸಂದರ್ಭಗಳಿದೆ? ಓಕೆ. ಅವಾಗ ಏನಾದ್ರು ನಿಮ್ಮ ಹಸ್ಬೆಂಡ್ ನಿಮಗೆ ಸರ್ಪ್ರೈಸ್ ಕೊಟ್ಟಿರೋದು, ಅಡಿಗೆ ಮಾಡಿಟ್ಟಿರೋದು, ಆ ಥರದ್ದು ಏನಾದ್ರು ಇದೆಯಾ? ಅಡಿಗೆ ಮಾಡಿರೋದು ಇದೆ, ತುಂಬಾ ಇದೆ. ಹೇಗೆ ರಿಸೀವ್ ಮಾಡ್ಕೊಳ್ತಾರೆ? ನೈಟ್ ಸುಸ್ತಾಗಿ ಹೋಗಿರ್ತೀರಾ? ಆಕ್ಚುಲಿ ನಾನು ಎಷ್ಟೇ ಲೇಟಾಗಿ ಹೋದ್ರು ಪಾಪ ಅವ್ರದ್ದು ಏನು ರೊಟೀನ್ ಇರುತ್ತೆ, ನನ್ನ ಶೂಟ್ ಇದ್ದಾಗ ಅವ್ರ ರೊಟೀನೆಲ್ಲ ಹಾಳು ಮಾಡ್ತೀನಿ, ನನ್ನಿಂದ ಅವ್ರ ರೊಟೀನ ಹಾಳಾಗುತ್ತೆ. ಅವ್ರು ಬೇಗ ಎದ್ದೇಳ್ತಾರೆ 5 o'clockಗೆ. ಪಾಪ ಅಷ್ಟು ಬೇಗ ಎದ್ರೂ ರಾತ್ರಿ ನಾನು ಎಷ್ಟು ತಡವಾಗಿ ಹೋದ್ರು ಅವ್ರು ನನಗೋಸ್ಕರ ಕಾಯ್ತಿರ್ತಾರೆ. ನಾನು ಹೋಗೋವರೆಗೂ ಮಲ್ಕೊಳ್ಳಲ್ಲ. ಸೊ ನಾನು ಬರ್ಲಿ ಅಂತ ಕಾಯ್ತಿರ್ತಾರೆ. ಇನ್ ಕೇಸ್ ನೈಟ್ ಶೂಟ್ಸ್ ಏನಾದ್ರು ಇದ್ರೆ ಅವಾಗ ಹೇಳಿರ್ತೀನಿ, ಮಲ್ಕೋತಾರೆ. ಓಕೆ. ಸೊ ಹೀಗೆ ರೆಗ್ಯುಲರ್ ಶೂಟಲ್ಲೇ ಏನಾದ್ರು ಲೇಟ್ ಆದರೆ ನಾನು ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಅತ್ತೆ ಮಾವ ಊರಲ್ಲಿಲ್ಲ ಅಂತಂದರೆ ಅವರೇ ಅಡುಗೆ ಮಾಡ್ಕೊಂಡ್ರೆ, ನನಗೆ ಆಗ್ತಾನೆ ಇಲ್ಲ ನೀವೇ ಏನಾದರೂ ಮಾಡ್ಕೊಳ್ಳಿ ಅಂದರೆ ಅವರೇ ಮಾಡ್ಕೋತಾರೆ. ಓಕೆ. ಸೊ ಅದೇ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಅದು ಇದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದಿನ ಟೊಮ್ಯಾಟೊ ಗೊಜ್ಜು ಮಾಡಿದ್ರು. ಓಕೆ. ಸೊ ಅವ್ರು ತಿಂದು ನಾನು ಬರೋವರೆಗೂ ಅದನ್ನು ನಾನು ಟೇಸ್ಟ್ ಮಾಡಲಿ ಅಂತ, ನಾನು ಯೂಶಲಿ ತುಂಬ ಲೇಟ್ ನೈಟ್ ಊಟ ಮಾಡಲ್ಲ. ಸೊ ನಾನು ಟೇಸ್ಟ್ ಮಾಡಲಿ ಅಂತ ಸ್ವಲ್ಪ ಇಟ್ಟಿರ್ತಾರೆ ನನಗೋಸ್ಕರ. ಪಾಪ. ನಿಮ್ಮಿಬ್ಬರ ನಡುವಿನ ಒಂದು ಸ್ವೀಟ್ ಮೆಮೊರಿ ಅಥವಾ ಮೂಮೆಂಟನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ? ಇದು ಅಂತಲ್ಲ, ನನಗೆ ನಾನಿನ್ನು ನಮ್ಮನೆ ಯುವರಾಣಿ ನಡಿಬೇಕಾದ್ರೆ ತುಂಬ ಸಲ ಬಂದು ಪಿಕ್ ಮಾಡಿಕೊಂಡು ಲಾಂಗ್ ಡ್ರೈವ್ಸ್ ಹೋಗಿದ್ದೀವಿ. ಓಕೆ. ಆ ಥರ ಇದರಲ್ಲಿ ಅಷ್ಟು ಮಾಡಿಲ್ಲ ಇನ್ನೂ ಲಾಂಗ್ ಡ್ರೈವ್, ಅಂದರೆ ದೂರ ಇದೆ ಇದು ತುಂಬ ಲೊಕೇಶನ್ಸು. ಓಕೆ. ಸೊ ಅಷ್ಟು ಹೋಗಿಲ್ಲ ಈ ಇದರಲ್ಲಿ, ಸ್ನೇಹದ ಕಡಲಲ್ಲಿ. ಅಲ್ಲಿ ತುಂಬಾ ಬರ್ತಿದ್ರು, ಅದು ನಿಯರ್ ಬೈ ಇರ್ತಿತ್ತು, ನಾಗರಬಾವಿ ಆ ಥರ, RR ನಗರ ಆ ಥರ. ರಾತ್ರಿ ಸರ್ಪ್ರೈಸ್ ಆಗಿ ಬಂದು ಸುಮಾರು ಸಲ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿದ್ದಾರೆ. ಇಬ್ರಿಗೂ ಲಾಂಗ್ ಡ್ರೈವ್ ಅಂದ್ರೆ ಇಷ್ಟ. ಸೊ ಸುಮಾರು ಸಲ ಶೂಟಿಂಗ್ ಮುಗಿಸ್ಕೊಂಡು ಲಾಂಗ್ ಡ್ರೈವ್ಗೆ ಹೋಗಿದ್ದೀವಿ. ಈಗ ನಮಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗಿ.
ಲವ್ ಸ್ಟೋರಿ ತುಂಬ ಇದಾಗೇನಿಲ್ಲ, ತುಂಬ ಸಪ್ಪೆ ಆಗಿದೆ. ಪರವಾಗಿಲ್ಲ ಹೇಳಿ. ಓಕೆ. ಅದೇ ಇದು ನಾನು ಅಭಿನಯದ ರಂಗದಲ್ಲಿ ಇಬ್ರು ಮೀಟ್ ಆಗಿದ್ದು. ಅವರು ಥಿಯೇಟರ್ ಮಾಡಿದ್ದಾರೆ 1 year. ಹೌದು. ಅವ್ರೀಗ ಪ್ರೆಸೆಂಟ್ ಏನ್ ಮಾಡ್ಕೊಂಡಿದ್ದಾರೆ? ಅವರು ಟ್ರೇಡಿಂಗ್ ಮಾಡ್ತಿದ್ದಾರೆ ಫುಲ್ ಟೈಮ್. ಓಕೆ. ಅವ್ರು ಅದಕ್ಕೆ ಬರ್ಲಿಲ್ಲ ವಾಪಸ್? ಅವರು ಸ್ಟಾರ್ಟಿಂಗ್ ಅಲ್ಲಿ ಅವಾಗೆಲ್ಲ ಕ್ರೈಮ್ ಫೈಲ್ ಬರ್ತಿತ್ತಲ್ಲ, ಅದ್ರಲ್ಲಿ ಮಾಡಿದ್ದಾರೆ, ಒಂದಷ್ಟು ಎಪಿಸೋಡ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲ ಮಾಡಲಿಲ್ಲ. ಆಮೇಲೆ ನೀವೇ ಈಗ? ನಾನೇ. ಅದಾದ 6 years ಆದ್ಮೇಲೆ ನಿಮ್ಮ ಮದುವೆ ಆಗಿತ್ತು. ಮನೇಲಿ ಹೇಗೆ ಗೊತ್ತಾಯ್ತು? ಅವ್ರು ಹೇಗೆ ಒಪ್ಕೊಂಡ್ರು? ಹೌದು, ಮನೇಲಿ ಗೊತ್ತಾಯ್ತು. ಮನೇಲಿ ಗೊತ್ತಾದ್ಮೇಲೆ ಮನೇಲೂ ಏನು ಒಪ್ಪೋಸ್ ಮಾಡ್ಲಿಲ್ಲ, ಈಸಿಯಾಗಿ ಒಪ್ಕೊಂಡ್ರು. ಸೊ ಅದಕ್ಕೆ ಹೇಳಿದ್ದು ತುಂಬಾ ಸಪ್ಪೆ ಆಗಿದೆ ಅಂತ. ಬಟ್ ಸ್ಟಿಲ್ ಲಕ್ಕಿ ಮ್ಯಾಮ್. ಈಗ ನಾನು ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ ನಿಮಗೆ. ಶೂಟಿಂಗ್ ಸೆಟ್ನಲ್ಲಿ ಅತಿ ಹೆಚ್ಚು ಡೈಲಾಗ್ ಮರೆಯೋದು ಯಾರು? ಮೇಕಪ್ ರೂಮ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಯಾರು? ತುಂಬ ಬೇಗ ರೆಡಿ ಆಗೋದು ನಾನೇ. ಆ್ಯಕ್ಚುಲಿ ಎಲ್ಲ ರೇಗಿಸ್ತಿರ್ತಾರೆ, ಸಮೀಪ್ ಎಲ್ಲ ರೇಗಿಸ್ತಿರ್ತಾರೆ, ನೀನು ಹುಡುಗನ ಎಷ್ಟು ಬೇಗ ರೆಡಿ ಆಗಿ ಬರ್ತೀಯಾ ಅಂತ. ಓಕೆ. ತುಂಬ ಬೇಗ ರೆಡಿ ಆಗೋದು ನಾನೇ. ಓಕೆ. ಮನೇಲಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕಂಪ್ಲೇಂಟ್ ಮಾಡ್ತಾರೆ, ಎಷ್ಟೊತ್ತು ತಗೋತೀಯ ರೆಡಿ ಆಗೋದು ಅಂತ. ಬಟ್ ಶೂಟಿಂಗಲ್ಲಿ ತುಂಬ ಬೇಗ ರೆಡಿ ಆಗ್ತೀನಿ. ಮನೇಲೂ ಅಷ್ಟೊತ್ತು ತಗೊಳಲ್ಲ, ಅಂದ್ರೆ ಬೇರೆ ಎಲ್ಲ ಕೆಲಸನೂ ಮಾಡಿರ್ತೀನಿ, ಅವ್ರು ಅದೆಲ್ಲ ಲೆಕ್ಕಕ್ಕಿಟ್ಟಿರಲ್ಲ. ಓವರ್ ಆಲ್ ಹೇಳ್ತಾರೆ ಲೇಟ್ ಆಯ್ತು ನಿನ್ನಿಂದ ಅಂತ ಮನೇಲಿ. ಓಕೆ. ಇದು ಅದೇ ಸೆಟ್ನಲ್ಲಿ ಜಾಸ್ತಿ ಡೈಲಾಗ್ ಮರ್ತು ಹೋಗೋದು ಯಾರು? ನಮ್ಮ ಸೆಟ್ಟಲ್ಲಿ ತುಂಬ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇರೋದ್ರಿಂದ ಯಾರು ಆ ಥರ ಜಾಸ್ತಿ ಇಲ್ಲ. ಓಕೆ. ನಿಮ್ಮ ಇನ್ಸ್ಟಾಗ್ರಾಮ್ DMs ಅಲ್ಲಿ ಬರೋ ಅತ್ಯಂತ ವಿಚಿತ್ರವಾದ ಮೆಸೇಜ್ ಅಥವಾ ಪ್ರಪೋಸಲ್ ಯಾವುದು? ತೀರಾ ವಿಚಿತ್ರ ಯಾವುದೂ ಇಲ್ಲ. ಮುಂಚೆ ಬರೋದು ಈ ಥರ ಪ್ರಪೋಸಲ್ ಆ ಥರ, ಅದೇ ನಿಮ್ಮ ಫೋನ್ ನಂಬರ್ ಕಳಿಸಿ ಅನ್ನೋದೇ ವಿಚಿತ್ರ ಅಂತ ಅನ್ಸುತ್ತೆ. ಓಕೆ. ಈ ಥರ ಅಪ್ರೋಚ್ ಮಾಡಿರೋದೆಲ್ಲ ಇದೆ. ಮುಂಚೆ, ಈಗಲ್ಲ, ಮದುವೆಗೂ ಮುಂಚೆ. ಅದೇ ಅವಾಗ ಎಲ್ಲದು ಚರಣದಾಸಿ ಮಾಡ್ತಿದ್ನಲ್ಲ ಅಂತ. ಅವಾಗ ಲೈಕ್ ಪ್ರಪೋಸಲ್ಸ್ ಯಾವ್ದಾದ್ರು ಬಂದಿರೋದು? ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ, ನಿಮ್ಮ ಫೋನ್ ನಂಬರ್ ಕೊಡಿ, ಮಾತಾಡಬೇಕು, ಆ ಥರದ್ದೆಲ್ಲ ಆಗಿದೆ. ಸ್ಯಾಂಡಲ್ವುಡ್ ಅಥವಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಸೀಕ್ರೆಟ್ ಕ್ರಶ್ ಯಾರು? ನನಗೆ ಮುಂಚೆಯಿಂದನೂ ರಮೇಶ್ ಅರವಿಂದ್ ಸರ್ ಅಂದರೆ ತುಂಬ ಇಷ್ಟ. ಓಕೆ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಇಲ್ಲದಿದ್ದರೆ ಕಾವ್ಯ ಇವತ್ತು ಏನಾಗಿರ್ತಾ ಇದ್ರು? ಫ್ಯಾಷನ್ ಡಿಸೈನರ್. ಓಕೆ. ಶೂಟಿಂಗ್ ಸ್ಪಾಟ್ನಲ್ಲಿ ಕಾವ್ಯಗೆ ಸಖತ್ ಬೇಗ ಕೋಪ ಬರಿಸೋ ವಿಷಯ ಯಾವುದು? ಇವತ್ತು ಲೇಟ್ ಆಗುತ್ತೆ ಅನ್ನೋದು. ಅದೊಂದು ಟೈಮ್ ಅನ್ನೋದಿಲ್ಲ. ಆ್ಯಕ್ಚುಲಿ ಕೋಪ ಅಲ್ಲ, ಬೇಜಾರಾಗುತ್ತೆ. ಓಕೆ. ಕೋಪ ಬರೋದು ಅಂತಂದರೆ ಏನು, ಬೆಳಗ್ಗೆ ಹೋಗಿರ್ತೀವಿ, ಸಂಜೆವರೆಗೂ ನಮ್ದು ಶಾರ್ಟ್ ಇಲ್ಲ ಅಂತ ಗೊತ್ತಾಗುತ್ತಲ್ಲ, ಅವಾಗ ಕೋಪ ಬರುತ್ತೆ. ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂದ್ರೂ ಕೋಪ ಬರಲ್ಲ. ಬೆಳಗ್ಗೆನೆ ನಿಮ್ದೇ ಫಸ್ಟ್ ಶಾರ್ಟ್ ಅಂತ ಅಂದ್ಬಿಟ್ಟು ಕರೆಸ್ಬಿಟ್ಟು ಸಂಜೆವರೆಗೂ ಶುರು ಆಗಲ್ವಲ್ಲ, ಅವಾಗ ಕೋಪ ಬರುತ್ತೆ. ನಿಮ್ಮ ಹಸ್ಬೆಂಡ್ ನಿಮ್ಮ ಬಿಗ್ಗೆಸ್ಟ್ ಫ್ಯಾನಾ ಅಥವಾ ಬಿಗ್ಗೆಸ್ಟ್ ಕ್ರಿಟಿಕಾ? ಬೋತ್. ಸಮ್ಟೈಮ್ಸ್ ಫ್ಯಾನು, ಹೌದು, ಸಮ್ಟೈಮ್ಸ್ ಫ್ಯಾನ್ ಆ್ಯಂಡ್ ಸಮ್ಟೈಮ್ಸ್ ಕ್ರಿಟಿಕ್. ಓಕೆ. ಕಾವ್ಯ ಅವರಿಗೆ ಆ್ಯಕ್ಟಿಂಗ್ ಬಿಟ್ಟರೆ ಬೇರೆ ಯಾವ ವಿಷಯದಲ್ಲಿ ಸಖತ್ ಇಂಟ್ರೆಸ್ಟ್ ಇದೆ? ನನಗೆ ಸುಮಾರು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಅದು ಪ್ರಾಬ್ಲಮ್. ಅದು ಬ್ರೈನ್ ಸೆಲ್ಸ್ ಒಂದಿದೆ, ಅದು ಹಾಗೆ ಎಲ್ಲದೂ ಆಗಬೇಕು ಅನ್ನೋ ಅದೊಂದು ಬ್ರೈನ್ ಸೆಲ್ ಇದೆ. ಏನಂದರೆ ಅದೇ ಕೇಳ್ತಿರ್ತಾರೆ ರಜಾ ಇದ್ದಾಗ ಏನು ಮಾಡ್ತೀಯ ಅಂತ. ಸುಮಾರಿದೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ನನಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ, ಡಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಬೇರೆ ಬೇರೆ ಏನಾದರೂ ನೋಡ್ತಿರ್ತೀನಲ್ಲ, ಇದು ಮಾಡ್ತಿರ್ತೀನಿ, ಅದು ಮಾಡ್ತಿರ್ತೀನಿ. ಬುಕ್ಸ್ ಓದೋದು ಅಂದರೆ ಇಂಟ್ರೆಸ್ಟು. ಓಕೆ. ಸೊ ಸುಮಾರು ವಿಷಯಗಳಲ್ಲಿ ತುಂಬ ಇದೆ. ಓಕೆ, ಎಲ್ಲದನ್ನು ಕನ್ಸಿಡರ್ ಮಾಡಿ. ಪಲ್ಲವಿ ಪಾತ್ರಕ್ಕೆ ಕಾವ್ಯ ಕೊಡೋ ರೇಟಿಂಗ್ ಎಷ್ಟು? 8/10. ಯಾಕಂದರೆ ಕೆಲವು ಸಲ ಈವನ್ ಪಲ್ಲವಿ ಅವಳು ತುಂಬ ಸ್ಟುಪಿಡ್ ಆಗಿ ಆಡ್ತಿರ್ತಾಳೆ, ಅದು ಕೆಲವೊಂದ್ಸಲ ಯಾಕೆ ಇವಳಿಗೆ ಅರ್ಥ ಆಗಲ್ವಾ ಅಂತ ಅನ್ನಿಸ್ತಿರುತ್ತೆ. ಓಕೆ. ಅದು ಬಿಟ್ಟು ಅದಕ್ಕೋಸ್ಕರ 2 ಮಾರ್ಕ್ಸ್ ಕಡಿಮೆ ಮಾಡ್ತೀನಿ. ಓಕೆ. ಈಗ ಯಾವುದಾದ್ರೂ ಒಂದನ್ನು ಮಾತ್ರ ತಕ್ಷಣ ಆರಿಸ್ಬೇಕು, ಪಲ್ಲವಿ ಪಾತ್ರನ ಅಥವಾ ರಿಯಲ್ ಲೈಫ್ ಕಾವ್ಯನ? ಆಬ್ವಿಯಸ್ಲಿ ರಿಯಲ್ ಲೈಫ್ ಕಾವ್ಯ. ಧಾರಾವಾಹಿಯ ಎಮೋಷನಲ್ ಸೀನ್ಗಳ ಅಥವಾ ರೊಮ್ಯಾಂಟಿಕ್ ಸೀನ್ಗಳ? ಎಮೋಷನಲ್ ಸೀನ್ಸ್. ಓಕೆ. ಕಿರುತೆರೆ ಪ್ರೇಕ್ಷಕರ ಅಥವಾ ಹಿರಿತೆರೆ ಕನಸ? ಆಬ್ವಿಯಸ್ಲಿ ಇಲ್ಲಿವರೆಗೂ ಜೀವನ ಕೊಟ್ಟಿರೋದು ಕಿರುತೆರೆ. ಹೌದು, ಅವರು ಪ್ರೇಕ್ಷಕರು. ಓಕೆ. ಕುಮಾರ್ ಅವರ ಜೊತೆ ಲಾಂಗ್ ಡ್ರೈವಾ ಅಥವಾ ಸೆಟ್ನಲ್ಲಿ ಫ್ರೆಂಡ್ ಜೊತೆ ಕಾಫಿ ಟೈಮಾ? ಸ್ವಲ್ಪ ಕಷ್ಟ ಇದೆ ಚೂಸ್ ಮಾಡೋದು. ಓಕೆ. ಎರಡು ಇಷ್ಟ. ಫ್ರೆಂಡ್ ಏನು ಕಾಫಿ ಕುಡ್ಕೊಂಡು ಲಾಂಗ್ ಡ್ರೈವ್ ಹೋಗ್ತೀನಿ. ಇದು ನಿಮ್ಮ ಹಸ್ಬೆಂಡ್ ನಿಮ್ಮ ಎಮೋಷನಲ್ ಅಥವಾ ರೊಮ್ಯಾಂಟಿಕ್ ಪಾತ್ರಕ್ಕೆ ಏನಾದರೂ ಹೇಳಿರೋದು, ನಿಮ್ಮ ಕಾಲು ಎಳ್ದಿರೋದು, ಈ ಥರದ್ದು ಏನಾದರೂ ಇದೆಯಾ? ಇಲ್ಲ, ಅದೇನಿಲ್ಲ. ಆಕ್ಟಿಂಗ್ ಬಗ್ಗೆ ಮಾತ್ರ ಮಾತಾಡ್ತಾರೆ, ಇನ್ನು ಕಾಲು ಇಲ್ದಿರೋದು ಏನು ಇಲ್ಲ. ಓಕೆ. ನಂಗೆ ಸಡನ್ ಅವರು ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೋತಾರೆ. ಹಿ ನೋಸ್ ಇಟ್ ಇಸ್ ಆಕ್ಟಿಂಗ್ ಅಂತ. ಸೊ
ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಎಲ್ಲೂ ಏನೋ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಿರೋ ಥರ ಅನ್ನಿಸ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಕಾವ್ಯ ಅವರೊಂದಿಗಿನ ವಿಶೇಷ ಸಂದರ್ಶನ. ಕಾವ್ಯ ಅವರ ಒಂದು ಚಾಮ್ ಇಂಟರ್ವ್ಯೂನಲ್ಲಿ ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.